ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ನಾವೆಲ್ಲ ಇಲ್ಲಿ ಸೇರಿದ್ದು ಚಿಂತನೆಗಾಗಿ. ನಾವೆಲ್ಲ ಸೇರಿದ್ದು ಚಿಂತನೆಗಾಗಿ. ಪ್ರಶ್ನೆ ಇರುವುದು, ಚಿಂತನೆಯನ್ನು ಯಾಕೆ ಮಾಡಬೇಕು, ಏನನ್ನು ಕುರಿತು ಚಿಂತನೆ ಮಾಡಬೇಕು. ಚಿಂತನೆಗಾಗಿ ಸೇರಿದ್ದು ಸರಿ, ಚಿಂತನೆಯನ್ನು ಯಾಕೆ ಮಾಡಬೇಕು, ಏನನ್ನು ಕುರಿತು ಚಿಂತನೆ ಮಾಡಬೇಕು. ಯಾಕೆ ಚಿಂತನೆ ಮುಖ್ಯ ಅಂದ್ರೆ, ಈಗ ನಿಮ್ಮ ಮನೆ ಇರ್ತದೆ, ದೀಪ ಹಚ್ಚದೆ ಇದ್ರೆ, ಬೆಳಕಿರದೆ ಇದ್ರೆ, ಹೆಂಗೆ ಬೆಳಕಿಲ್ಲದ ಮನೆಯಲ್ಲಿ ಇಲಿ, ಹೆಗ್ಗಣ, ಹಾವು, ಸೊಳ್ಳೆಗಳು ಸೇರ್ಕೊಂತವಲ್ಲ, ಬೆಳಕಿಲ್ಲದ ಮನೆಯಲ್ಲಿ ಹೇಗೆ ಇಲಿ, ಹೆಗ್ಗಣ, ಹಾವು, ಸೊಳ್ಳೆಗಳು ಸೇರ್ಕೊಂತವ, ಹಾಗೆ ಸತ್ ಚಿಂತನೆ ಇಲ್ಲದ ಕತ್ತಲೆಯ ಮನದಲ್ಲಿ ದುಃಖ, ಚಿಂತೆ, ನೋವು, ನಿರಾಶೆಗಳೆಂಬ ಇಲಿ, ಹೆಗ್ಗಣಗಳು ಸೇರ್ಕೊಂತವ. ಅದಕ್ಕಾಗಿ ಚಿಂತನೆ ಬಹಳ ಮುಖ್ಯ ಜೀವನದಲ್ಲಿ. ಚಿಂತನೆ ಮಾಡುವುದು ಸರಿ, ಏನನ್ನು ಕುರಿತು ಚಿಂತನೆ ಮಾಡಬೇಕು. ಇಲ್ಲಿ ನಮಗೆ ಕಣ್ಣಿಗೆ ಕಾಣುವ ಈ ಪ್ರಪಂಚ ಇದೆ. ಈ ಜಗತ್ತನ್ನು ಕುರಿತು ಚಿಂತನೆ ಮಾಡುವುದಾದರೆ, ಈ ಜಗತ್ತು ಹೇಗಿದೆ ಅಂದರೆ, ಅದಕ್ಕೆ ತನ್ನ ಜ್ಞಾನವೂ ಇಲ್ಲ, ಇನ್ನೊಂದರ ಜ್ಞಾನವೂ ಇಲ್ಲ. ಅದು ಜಡ. ಅದು ಈಗೊಂದು ಹೂವು ಇದೆ. ಹೂವಿಗೆ ಅದಕ್ಕೆ ತಾನು ಸುಂದರ ಅನ್ನುವ ಜ್ಞಾನವೂ ಇಲ್ಲ. ನೀವು ದೇವರ ತಲೆ ಮೇಲೆ ಹೋಗಿ ಕುಂದರ್ಸ್ರಿ, ಅದಕ್ಕೆ ನಾನು ದೇವರ ತಲೆಯ ಮೇಲೆ ಕುಂತಿದ್ದೇನೆ ಅನ್ನುವ ಜ್ಞಾನವೂ ಇಲ್ಲ. ಅಂದರೆ ತನ್ನ ಜ್ಞಾನವೂ ಇಲ್ಲ, ನನಗೆ ಸುಂದರ ಅಂತರ ಜನ ಅನ್ನುವ ಜ್ಞಾನವೂ ಇಲ್ಲ. ಅಂದರೆ ಈ ಪ್ರಪಂಚ ಹೆಂಗಿದೆ ಅಂದರೆ, ಅದಕ್ಕೆ ತನ್ನ ಜ್ಞಾನವೂ ಇಲ್ಲ, ಇನ್ನೊಂದರ ಜ್ಞಾನವೂ ಇಲ್ಲ, ಜಡ ಐತದು. ಹಾಗಾಗಿ ಈ ಪ್ರಪಂಚದ ಚಿಂತನೆ ಮಾಡುವಷ್ಟು ಅವಶ್ಯಕತೆ ಏನು? ಹೌದು, ಇದು ಪ್ರಪಂಚ ಜಡ ಐತಿ ಅಂತ ಬಿಡ್ರಿ, ದೇವನನ್ನು ಕುರಿತು ಚಿಂತನೆ ಮಾಡುವನೇನು? ದೇವರನ್ನು ಕುರಿತು ಚಿಂತನೆ ಮಾಡುವುದಾದ್ರೆ, ದೇವರು ಯಾರು ನಮ್ಮ ಕಣ್ಣಿಗೆ ಕಂಡಾನೇನು, ಕೈಯಿಂದ ಮುಟ್ಟಿವೇನು, ಬುದ್ಧಿಯಿಂದ ತಿಳ್ಕೊಂಡಿವೇನು? ಅವ ಹೇಗದಾನ ದೇವರು ಅಂದ್ರೆ, ಅಶಬ್ದ, ಅಸ್ಪರ್ಶ, ಅರೂಪ, ಅರಸ, ಅಗಂಧವತ್. ಅವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಗುಣಗಳಿಗೆ ಅತೀತನದಾನ ದೇವರು. ಇದು ಜಗತ್ತು ಜಡ ಐತಿ. ದೇವರು ತಿಳ್ಕೊಬೇಕಂದ್ರೆ ತಿಳುವಳಿಕೆಗೆ ಮೀರಿ ನಿಂತಾನ. ಅಂದ್ರೆ ಈ ಜಡದ ಬಗ್ಗೆ ಚಿಂತನೆ ಮಾಡಿಯೂ ಅವಶ್ಯಕತೆ ಇಲ್ಲ, ದೇವನ ಬಗ್ಗೆ ಚಿಂತನೆ ಮಾಡುವ ಅವಶ್ಯಕತೆಯೂ ಇಲ್ಲ. ಹಾಗಾದರೆ ಚಿಂತನೆ ಮಾಡುವುದು ಯಾವುದರ ಬಗ್ಗೆ ಅಂದ್ರೆ, ಈ ದೇವ ಮತ್ತು ಜಗತ್ತು ಇವೆರಡರ ಮಧ್ಯೆ ಸೇತುವೆಯಾಗಿ ನಿಂತಿರುವಂಥ ಜೀವ ಇದೆಯಲ್ಲ, ಜೀವ ಮತ್ತು ಜೀವನವನ್ನು ಕುರಿತು ನಾವೆಲ್ಲ ಚಿಂತನೆ ಮಾಡಬೇಕು. ಜೀವನನ್ನು ಕುರಿತು ಚಿಂತನೆ ಮಾಡಬೇಕು, ಜೀವನವನ್ನು ಕುರಿತು ಚಿಂತನೆ ಮಾಡಬೇಕು. ಒಂದು ಕ್ಷಣ ನಮ್ಮನ್ನು ನಾವು ನೋಡ್ಕೋಬೇಕಲ್ಲ, ನಾ ಯಾರು, ಎಲ್ಲಿಂದ ಬಂದೆ? ಸುಮ್ಮನೆ ನಮ್ಮಷ್ಟಕ್ಕೆ ನಾವು ವಿಚಾರ ಮಾಡಬೇಕು. ಹಾಗೆ ನಾವು ಯಾರು ಅಂತ. ಜನಕ ಮಹಾರಾಜ ಅಂತಿದ್ದ ರಾಜ, ಬಹಳ ದೊಡ್ಡ ಜ್ಞಾನಿ ಮನುಷ್ಯ. ಅವನು ತನ್ನ ಅರಮನೆಯ ಅಂತಃಪುರದಲ್ಲಿ ಒಮ್ಮೆ ಮಲಗಿಕೊಂಡಿದ್ದ. ಮಲಗಿಕೊಂಡಾಗ ರಾತ್ರಿ ಕನಸು ಬಿತ್ತು ಅವನಿಗೆ. ರಾತ್ರಿ ಕನಸಿನಾಗ ಏನಿತ್ತು ಅಂದ್ರೆ, ಅವನ ಇನ್ನೊಬ್ಬ ರಾಜ ಬಂದು ಅವನ ಮೇಲೆ ಯುದ್ಧ ಮಾಡಿ ಎಲ್ಲ ಸಾಮ್ರಾಜ್ಯವನ್ನು ಕಸ್ಕೊಂಡು ಅವನಿಗೆ ಹೊರಗೆ ದಬ್ಬದಂಗಾತು. ಇವ ಭಿಕ್ಷಾ ಬೇಡ್ಕೊಂತ ಹರಕಂಗಿ
ಭಿಕ್ಷಾ ಬೇಡ್ಕೊಂತ ಓಣಿ ಓಣಿ ಅಡ್ಡಾಡುವಂಗೆ ಕನಸು ಬಿತ್ತು. ಭಿಕ್ಷುಕಾಗಿ ತಿರ್ಗಕತ್ತಿದ್ದ. ಒಂದು ಸ್ವಲ್ಪ ಆದ ತಕ್ಷಣನ ಎಚ್ಚರಾತ್. ನೋಡ್ತಾನ ಅಂತಃಪುರದೊಳಗದನ, ರಾಣಿ ಮಗ್ಲದಾಳ, ಮಕ್ಕಳು ಮಗ್ಲದಾರ. ರಾಣಿ ಕೇಳ್ದ, ನಾನು ಯಾರು ಅಂದ. ಅವಾಗ ಅವರು ಮಹಾರಾಣಿಯವ್ರಂದ್ರು, ಅಲ್ಲ ಯಾಕೆ ಹೆಂಗೆ ಮಾತಾಡಕತ್ತೀರಲ್ಲ ನೀವು? ಅಲ್ಲ ನಾನು ಯಾರು? ಈಗ ಒಂದು ಕ್ಷಣದ ಹಿಂದೆ ಕನಸು ಬಿದ್ದಿತ್ತಲ್ಲ, ಕನಸಿನಾಗ ಭಿಕ್ಷುಕನಾಗಿದ್ದೆ. ಈಗ ಎಚ್ಚರ ಆಗೈತಿ, ರಾಜ ಅಂತ ಅನ್ಸಕತ್ತೈತಿ. ನಾನು ಭಿಕ್ಷುಕ ಅನ್ನುವುದು ಖರೇನೋ ಏನು ರಾಜನನ್ನುವುದು ಖರೇನೋ? ನಾ ಯಾರು ಅಂತ ಯಾವುದು ಖರೆ ಇದ್ರಾಗ? ನಾನು ಯಾರು? ನಾನು ಭಿಕ್ಷುಕನೋ ನಾನು ರಾಜನೋ ಅಂತ. ಅವ್ರಂದ್ರು, ರಾಜರಿಗೆ ತಲೆ ಕೆಟ್ಟೈತಂದ್ರೆ ಅವ್ರ ಹೆಣ್ಮಕ್ಳು. ಮತ್ತು ಯಾರು ಖರೆ ಮಾತಾಡ್ತಾರ ಅವ್ರ ಸಮಾಜದ ಕಣ್ಣಾಗಿ ತಲೆ ಕೆಟ್ಟವ್ರಂಗೆ ಕಾಣ್ತೈತದು. ನಾನು ಯಾರು ಅಂತ. ಅವರು ಡಾಕ್ಟ್ರಿಗೆ ಕರ್ಸೋಣ ಶಾಣ್ಯಾರಿಗಂತ ಕರ್ಸಿದ್ರು. ಡಾಕ್ಟ್ರ್ ಏನಾಗೈತ್ರಿ ರಾಜರು ನಿಮಗೆ? ವೈದ್ಯರು ಬಂದರು. ಮಹಾರಾಜರು ವೈದ್ಯರಿಗೂ ಇದೇ ಪ್ರಶ್ನೆ, ನಾನು ಯಾರು? ಕನಸಿನಾಗ ನೋಡಿದ್ರೆ ಭಿಕ್ಷುಕ ಆಗೀನಿ, ಎಚ್ಚರಾದ ಕೂಡಲೇ ರಾಜ ಅದೀನಿ. ನಾ ರಾಜನೋ ಏನು ಭಿಕ್ಷುಕನೋ ಹೇಳ್ರಿ. ಅವ ವೈದ್ಯರಂದ್ರು, ಇದು ನಿಮ್ಮದು ಕೇಳಿದ್ರೆ ನಮಗೆ ಹುಚ್ಚ ಆಸ್ಪತ್ರೆಗೆ ಹಾಕಬೇಕಾಗತ್ರಿ, ನಮ್ಮ ಕಡೆ ನೀಗುದಿಲ್ರಿ ಇದು ರೋಗ. ಒಬ್ಬರಿಗೆ ಶಾಣ್ಯರಿಗೆ ಕರೆಸಿದ್ರು. ಅಲ್ಲಿ ಆ ರಾಜ್ಯದಲ್ಲಿ ಒಬ್ಬರು ಯತಿಗಳಿದ್ದರು, ಗುರುಗಳನ್ನು ಕರೆಸಿ ಗುರುಗಳಿಗೆ ತೋರಿಸಿದ್ರು. ರಾಜ ನಿಂದೇನಪ್ಪ ಹೇಳು. ಅವಾಗ ಗುರುಗಳಿಗೆ ರಾಜ ಹೇಳಿದ, ಜನಕ ಮಹಾರಾಜ, ಏನಿಲ್ಲ ಗುರುಗಳೇ, ನನಗೆ ಕೆಲವು ಕ್ಷಣದ ಹಿಂದೆ ಕನಸು ಬಿದ್ದಿತ್ತು. ಕನಸಿನಾಗ ನಾನು ಭಿಕ್ಷುಕನಾಗಿದ್ದೆ. ಈಗ ಎಚ್ಚರಾಗೈತಿ, ಅಂತಃಪುರ ಸಾಮ್ರಾಜ್ಯ ಎಲ್ಲ ಐತಿ, ರಾಜನಾಗಿನಿ. ನನಗೇನು ಕನ್ಫ್ಯೂಷನ್ ಅಂದ್ರೆ, ನನಗೆ ನಾನು ಭಿಕ್ಷುಕನೋ ನಾನು ರಾಜನೋ ಅನ್ನೋದು ಹೇಳ್ರಿ ಅಷ್ಟೇ. ಅವಾಗ ಗುರುಗಳು ಹೇಳಿದ್ರು, ನೋಡು, ಕನಸು ಬಿದ್ದೈತಿ. ಕನಸು ಬಿದ್ದಾಗ ಭಿಕ್ಷುಕ ಅಂತ ಕನಸು ಬಿದ್ದೈತಿ ನಿನಗೆ. ಎಚ್ಚರಾದಾಗ ರಾಜ ಅದೇ. ನೀ ಯಾರು ಅಂದ್ರೆ, ಕನಸು ಬಿದ್ದಾಗ ರಾಜ ಅನ್ನೋದು ಸುಳ್ಳ, ಎಚ್ಚರಾದಾಗ ಭಿಕ್ಷುಕ ಅನ್ನೋದು ಸುಳ್ಳ. ಕನಸಿನ್ಯಾಗ ರಾಜ ಅನ್ನೋದು ಸುಳ್ಳ, ಕನಸಿನ್ಯಾಗ ರಾಜ ಅನ್ನೋದು ಸುಳ್ಳ, ಎಚ್ಚರಾದಾಗ ಭಿಕ್ಷುಕ ಅನ್ನುವುದು ಸುಳ್ಳ. ರಾಜನೂ ಬರ್ತಾನ ಹೋಗ್ತಾನ, ಭಿಕ್ಷುಕನೂ ಬರ್ತಾನ ಹೋಗ್ತಾನ. ಈ ರಾಜ ಭಿಕ್ಷುಕ ಎರಡನ್ನು ನೋಡುವ ನಿನ್ನ ಅಂತರಂಗದೊಳಗಿರುವ ಅರಿವು ಐತಲ್ಲ, ಅರಿವು ಮಾತ್ರ ನೀನು ಅನ್ನುವುದು ಸತ್ಯ. ರಾಜನೂ ಬರ್ತಾನ ಹೋಗ್ತಾನಷ್ಟೆ, ಕನಸು ಬೀಳ್ತವಲ್ಲ, ಇಲ್ಲಿ ಯಾರು ನಾನು ಅನ್ನು. ಈಗ ನಾ ಅಂತೀನಿ, ನಾನು ಬಾಲಕ, ನಾನು ಯುವಕ, ನಾನು ಮುದುಕ ಅಂತೀವಿಲ್ಲ ನಾವೆಲ್ಲ. ಹಾಗಿದ್ರೆ ನಾನು ಬಾಲಕನನ್ನೋದು ಖರೇನೋ, ನಾನು ಯುವಕ ಅನ್ನೋದು ಖರೇನೋ, ನಾನು ಮುದುಕ ಅನ್ನೋದು ಖರೇನೋ? ನಾನು ಯಾರು? ಸಣ್ಣವರಿದ್ದಾಗ ಬಾಲಕ ಅಂದಿವಿಲ್ಲ, ನೀವು ಬಾಲಕಿ ಅಂದಿರಿ, ಅವರು ಬಾಲಕ ಅಂದಾರ. ಯುವಕ ಅಂದಮೇಲೆ ಅವ್ರು ಯುವಕ ಅಂದಾರ, ಯುವತಿ ಅಂದಿರಿ. ಅವರು ಮುದುಕ ಅಂದಾರ, ನೀವು ಮುದುಕಿ ಅಂದಿರ್ಬೋದು. ನಾನು ಬಾಲಕ, ನಾನು ಯುವಕ, ನಾನು ಮುದುಕ ಅಂತೀನಲ್ಲ, ನಾನು ಬಾಲಕ ಅನ್ನೋದು ಖರೇನೋ, ಯುವಕ ಅನ್ನೋದು ಖರೇನೋ, ಮುದುಕ ಅನ್ನೋದು ಖರೇನೋ? ಯಾವುದು ಖರೆ? ಈಗ ನೀವು ಹುಡುಗರು ಶಾಲೆ ಓದ್ತಾರೆ, 5ನೇ ಕ್ಲಾಸ್ ವಿದ್ಯಾರ್ಥಿ, ಒಬ್ಬನೇ 6ನೇ ಕ್ಲಾಸಿಗೆ ಹೋದ್ರೆ 6ನೇ ಕ್ಲಾಸ್ ವಿದ್ಯಾರ್ಥಿ, 7ನೇ ಕ್ಲಾಸ್ ವಿದ್ಯಾರ್ಥಿ ಅಂತಾರೆ. ಅಂದ್ರೆ ಕ್ಲಾಸ್ ಬದಲಾಗ್ತವೆ ಹೊರತು ವಿದ್ಯಾರ್ಥಿ ಒಬ್ಬನೇ ಇರ್ತಾನೆ. ವಿದ್ಯಾರ್ಥಿ ಬದಲಾಗೋದಿಲ್ಲ, ಕ್ಲಾಸ್ ಬದಲಾಗ್ತಾವಷ್ಟೆ. ಹಂಗೆ ಬಾಲಕ, ಯುವಕ, ಮುದುಕ ಅನ್ನೋದು ಇವು ಅವಸ್ಥೆಗಳ ಕ್ಲಾಸ್ ಇದ್ದಂಗೆ, ಇವು ಕ್ಲಾಸ್ ಬದಲಾಗ್ತವೆ ಹೊರತು ಇವು ನೋಡುವ ನಿನ್ನೊಳಗಿನ ಅರಿವು ಮಾತ್ರ ಅವ ಹಾಗೇ ಇರ್ತಾನೆ. ಅದು ಸತ್ಯ, ಶುದ್ಧ ಚೈತನ್ಯ, ಅದು ಅರಿವು. ಅದು ಹೊರಗಿನ ಪ್ರಪಂಚವನ್ನು ನೀನು ನೋಡಬೇಕಾದ್ರೆ ತಿಳ್ಕೋಬೇಕಲ್ಲ, ಇದನ್ನು ನಾನು ಯಾರು, ಯಾಕೆ ಬಂದು ಏನು ಮಾಡಬೇಕು, ಇದನ್ನು ತಿಳ್ಕೋಬೇಕಲ್ಲ ಮನುಷ್ಯ. ನಿಮ್ಮೂರ ಹೆಸರೇನು? ಬಾಳಿ. ಹೆಂಗೆ ಬಾಳಬೇಕನ್ನೋ ತಿಳ್ಕೊಬೇಕಾಗೈತೆ ಮನುಷ್ಯ. ಇಲ್ಲ, ಈ ಬಾಳು ಯಾಕೆ ಹಾಳಾತಂತ ತಿಳ್ಕೊಬೇಕಾಗೈತಿ. ಈ ಬಾಳು ಯಾಕೆ ವ್ಯರ್ಥ ಹೋತು ಅಂತ ತಿಳ್ಕೊಬೇಕಾಗೈತಿ.
ಯಾಕೆ ಬಾಳು ವ್ಯರ್ಥ ಆತು ಮತ್ತು ಈ ಬಾಳು ಹೇಗೆ ಅರ್ಥಪೂರ್ಣವಾಗಿ ಬದುಕಬೇಕನ್ನೋದು ತಿಳ್ಕೊಳ್ಳೋದಷ್ಟೆ. ಎರಡ ವಿಷಯ ಇರೋದು ತಿಳ್ಕೊಳ್ಳಿಕ್ಕೆ. ಒಂದು, ಇರುವ ಬಾಳ್ಯಾಕೆ ಹಾಳಾತು, ಇನ್ನೊಂದು ಹಾಳಾದ ಬಾಳೆ ಹೆಂಗೆ ಸರಿಗೆ ಮಾಡ್ಕೋಬೇಕು. ಇವೆರಡೇ ಎಲ್ಲ ಇರೋದು ಚಿಂತನೆ ಜೀವನದಲ್ಲಿ. ನೀವು ಮೊಬೈಲ್ ತೆಗಿತೀರಿ, ಮೊಬೈಲ್ನೊಳಗೆ ಗೂಗಲ್ ತೆಗೆದು ಬಿಟ್ರೆ ನಿಮಗೆಲ್ಲ ತೋರಿಸ್ತೈತಿ, ಇಡೀ ಜಗತ್ತ ತೋರಿಸ್ತೈತಿ. ಅದು ಒಂದು ಬಿಟ್ಟು ನಿಮ್ಮ ಗೂಗಲ್ ನಿನ್ನ ಹೊರಗಿಂದೆಲ್ಲ ಪ್ರಪಂಚ ತೋರಿಸ್ತೈತಿ, ಆದರೆ ನಿನ್ನೊಳಗಿನ ನಾನು ಯಾರು ಅನ್ನೋದು ಗೂಗಲ್ ತೋರಿಸೋದಿಲ್ಲ. ನಿನ್ನೊಳಗಿನ ನೀನು ತೋರಿಸಬೇಕಾದ್ರೆ ಗೂಗಲ್ ಅವಶ್ಯಕತೆ ಇಲ್ಲ, ಒಬ್ಬ ಗುರುವಿನ ಅವಶ್ಯಕತೆ ಇರ್ತೈತಿ. ಗುರು ಇದ್ದಾಗ ಮಾತ್ರ ತೋರಿಸ್ತೈತಿ. ಪ್ರಪಂಚ ತಿಳ್ಕೋಬೇಕಾದ್ರೆ ಗೂಗಲ್ ಬೇಕು, ನಿನ್ನ ಒಳಗಿಂದ ತಿಳ್ಕೋಬೇಕಾದ್ರೆ ಒಬ್ಬ ಗುರು ಬೇಕಾಗ್ತೈತಿ. ಇದಕ್ಕೆ ಈ ಬಾಳು ಇದರ ಬಗ್ಗೆ ಚಿಂತನೆಯನ್ನು ಮಾಡಿದ್ರು. ಇದರ ಬಗ್ಗೆ ತಿಳ್ಕೊಳ್ಳಾರ್ದೆ ಬದುಕಿದ್ವಿ ಅಂದ್ರೆ ಬದುಕು ಕೆಡ್ತೈತಿ. ಬಾಳಿನ ಬಗ್ಗೆ ಚಿಂತನೆ ಇಲ್ಲದೆ ಬದುಕಿದ್ರೆ ಈ ಬಾಳು ಏನಾಗ್ತೈತಿ, ವ್ಯರ್ಥ ಆಗ್ತೈತಿ, ಅಷ್ಟೇ ಹಾಳಾಗ್ತೈತಿ. ಇದು ಈಗ ನೀವೊಂದು ಗಾಡಿ ಓಡಿಸ್ತೀರಿ. ಗಾಡಿ ಓಡಿಸ್ಬೇಕಾದ್ರೆ ನಿಮಗೊಂದು ಕಾರ್ ಓಡಿಸ್ಬೇಕಾಗಿತ್ತು ಅಂದ್ರೆ ಕಾರ್ ನಡೆಸ್ಬೇಕು. ಕಾರ್ ಗಾಡಿ ಇರ್ತೈತಿ. ಗಾಡಿ ನಡೆಸ್ಬೇಕಾದ್ರೆ ನಿಮಗೆ ಸ್ಟೇರಿಂಗ್ ಯಾವುದು, ಕ್ಲಚ್ ಯಾವುದು, ಬ್ರೇಕ್ ಯಾವುದು, ಎಕ್ಸಿಲೇಟರ್ ಯಾವುದು, ಯಾವಾಗ ಏನೇನು ಒತ್ತಬೇಕು, ಹಂಪ್ಸ್ ಬಂದಾಗ ಬ್ರೇಕ್ ಹಾಕಬೇಕು, ಏನು ಎಕ್ಸಿಲೇಟರ್ ಒತ್ತಬೇಕು, ಇದ್ರ ಜ್ಞಾನ ಇರಬೇಕ ಇಲ್ಲ. ಇದ್ರ ಜ್ಞಾನ ಇದ್ರೆ ಗಾಡಿ ಓಡ್ಸಕ್ಕೆ ಬರ್ತೈತಿ. ಇದ್ರ ಜ್ಞಾನ ಇರದೇ ಇದ್ರೆ ಗಾಡಿ ಓಡ್ಸಕ್ಕೆ ಬರ್ತೈತೇನು ಅಂದ್ರೆ ಮತ್ತು ಅದಕ್ಕೊಂದು ಲೈಸೆನ್ಸ್ ಬೇಕು ನಿಮಗೆ. RTO ಹತ್ರ ಹೋಗ್ಬೇಕು. ಅವ್ರ RTO ಆಫೀಸರ್ ನಿಮಗೆ ಗಾಡಿ ಓಡ್ಸಕ್ಕೆ ಲೈಸೆನ್ಸ್ ಕೊಡ್ತಾರೆ. ಅಂದ್ರೆ ಸುಮ್ಮನೆ ಒಂದು ಗಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸ್ ಬೇಕು. ಇಷ್ಟು 100 ವರ್ಷ ಈ ಬಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸ್ ಇಲ್ಲಾರ್ದೆ ಹೆಂಗೆ ಓಡ್ಸಕ್ಕೆ ಸಾಧ್ಯ ಐತಿ ಹೇಳ್ರಿ. ಮತ್ತು ಗಾಡಿ ಓಡ್ಸಕ್ಕೆ ಲೈಸೆನ್ಸ್ ಕೊಟ್ಟಾರ, ಈ ಬಾಡಿ ಓಡ್ಸಕ್ಕೆ ದೇವರು ಲೈಸೆನ್ಸ್ ಕೊಟ್ಟಿಲ್ಲ. ನಿಮ್ಮ ಮ್ಯಾಲೆ ಭರವಸೆ ಇಟ್ಟು ಗಾಡಿ ಕೊಟ್ಟಾನ. ಇದೊಂದು ಬಾಡಿ ಬಿಟ್ಟಾನ ನಿಮಗಿದು ಅಂತ. ನಿಮಗೇನು ಲೈಸೆನ್ಸ್ ಕೊಟ್ಟಿಲ್ಲ, ನಿಮ್ಮ ಮೇಲೆ ಭರವಸೆ ಇಟ್ಟು ಇದೊಂದು ಬಾಡಿ ಅನ್ನುವ ಗಾಡಿ ಓಡಿಸಂತ ಕೊಟ್ಟಾನ ನಮಗೆಲ್ಲ ಕೊಟ್ಟಾನ. ಇದು ಓಡಿಸ್ಬೇಕು. ಸುಮ್ಮನೆ ಹೊರಗೊಂದು ಸಣ್ಣ ಗಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸ್ ಬೇಕಾ ಇಲ್ಲ? ನಿಮಗೆ ಹಿಡಿತಾರೆ ನಿಮಗೆ ಅವ್ರು ಲೈಸೆನ್ಸ್ ಇಲ್ಲಾರ್ದೆ ಓಡಿಸಿದ್ರೆ. ಒಬ್ಬ ಯಾವನ ಹುಡುಗ ಎಮ್ಮಿ ಮೇಲೆ ಕುಂತು ಮೇನ್ ರೋಡ್ನಾಗ ಬರ್ತಿದ್ನಂತ. ಪೊಲೀಸರು ಬಂದು ಸ್ಟಾಪ್ ಅಂದ್ರೆ ಅವ್ರು ದಂಡ ಕಟ್ಟಂದ್ರು. ಅವ ಮೇನ್ ರೋಡ್ನಾಗ ಎಮ್ಮಿ ಮೇಲೆ ಹೊಡ್ಕೊಂಡು ಬಂದಿದ್ದವ. ಎಮ್ಮಿ ಮೇಲೆ ಕುಂತು ಮೇನ್ ರೋಡ್ನಾಗ ಬರಕತ್ತಿದ್ದ. ಪೊಲೀಸರು ದಂಡ ಕಟ್ಟಂದ್ರು. ಯಾಕ್ರಿ ಸರ್ ಅಂದವ. ಅವಾಗ ಅವ್ರಂದ್ರು ಹೆಲ್ಮೆಟ್ ಹಾಕಿಲ್ಲಲ್ಲ ನೀನಂತ. ಅಲ್ರಿ ಸರ್, ಕೆಳಗರೆ ನೋಡ್ರಿ, ಇದು 4 ವೀಲರ್ 2 ವೀಲರಿಗೆ ಅಷ್ಟೇ ಹೆಲ್ಮೆಟ್ ಹಾಕ್ತಾರೆ. ಇದು 4 ಗಾಡಿದು, ಇದು 4 ಗಾಲಿದು ಐತಿದು. ಅಂದ್ರೆ ಒಂದು ಸಣ್ಣ ಗಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸ್ ಕೇಳ್ತಾರ. ಇದೊಂದು ಬಾಡಿ ಲೈಸೆನ್ಸ್ ಇಲ್ಲಾರ್ದ ಕೊಟ್ಟಾನಿಲ್ಲ ದೇವ್ರ. ಮತ್ತು ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಸ್ಪೇರ್ ಪಾರ್ಟ್ಸ್ ಜ್ಞಾನ ಇರಬೇಕಿಲ್ಲ. ಇರದೇ ಇದ್ರೆ ಗಾಡಿ ಓಡ್ಸಕ್ಕೆ ಬರ್ತೈತೇನು? ಸ್ಟೇರಿಂಗು, ಬ್ರೇಕು, ಎಕ್ಸಿಲೇಟ್ರ್ ಎಲ್ಲ ಬೇಕಲ್ಲ. ಗೊತ್ತಿರಲಿಲ್ಲ ಅಂದ್ರೆ ಏನಾಗ್ತೈತಿ? ಒಬ್ಬ ಡ್ರೈವರ್ ಬಸ್ನಾಗ ಒಬ್ಬ ಮನುಷ್ಯ ಆಗ್ತದೆ, ಅವನಿಗೇನು ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ. ಡ್ರೈವರ್ ಒಂದು ಹಳ್ಳಿಯಿಂದ ಸಿಟಿಗೆ ತೊಗೊಂಡು ಹೊಂಟಿದ್ದ. ಅವ ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರು ಹಾಕೋಂತ ಗಾಡಿ ಹೊಡಿತಿದ್ದ. ಅವ ಹಿಂದಕ್ಕೆ ಮುಂದಕ್ಕೆ ಮಗ್ಲ ಸರಿಸ್ತಿದ್ದ. ಅದು ಸಿಟಿ ಮುಟ್ಟಿದ ತಕ್ಷಣ ಅವ ಸ್ವಲ್ಪ ನಾಷ್ಟಕ್ಕೆ ಹೋದವ ಡ್ರೈವರ್. ಹೋಗಿ ಬರೋದ್ರಾಗ ಇವ ಗೇರ್ ಬಾಕ್ಸ ಕಿತ್ತಿಟ್ಟಿದ್ದಿವ. ಅವ ಡ್ರೈವರ್ ಕೇಳ್ದ, ಬಂದು ಕೂಡಲೇ ಇದ್ಯಾಕೆ ಕಿತ್ತೀಯೋ ಅಂತ. ಅಲ್ಲ, ನಮ್ಮ ಊರು ಬಿಟ್ಟಾಗಿಂದ ನೋಡಕತ್ತೀನಿ ನಾನು, ಹಿಂದಕ್ಕೆ ಮುಂದಕ್ಕೆ ಮಾಡಿ ಕಿತ್ತಕ್ಕೆ ಪ್ರಯತ್ನ ಮಾಡಿದ್ದೆ. ಇಷ್ಟು ಸರಳ ಇದು ಕಿತ್ತಿಟ್ಟಿನಿ ನೋಡು, ಮತ್ತೆ ಯಾಕೆ ಇದನ್ನು ಮುಂದೇನು ಕಿತ್ತದಂದವ. ಅಂದ್ರೆ ಒಂದು ಸಣ್ಣ ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಜ್ಞಾನ ಬೇಕು, ಲೈಸೆನ್ಸ್ ಬೇಕು. ಇದು ಬಾಡಿ ಓಡಿಸ್ಬೇಕಾದ್ರೆ ಇದ್ರದ್ದು ಜ್ಞಾನ, ಲೈಸೆನ್ಸ್ ಇಲ್ಲಾರ್ದೆ ದೇವ್ರು ನಮಗಿದನ್ನು ಕೊಟ್ಟಾನ. ಇದರ ಬಗ್ಗೆ ಮನುಷ್ಯನಿಗೆ ಜ್ಞಾನ ಇರಬೇಕು. ಈ ಬಾಳು ಇದೆಯಲ್ಲ, ಈ ಬಾಳು ಹೆಂಗಿರಬೇಕು? ಈ ಬಾಳು ರೋಧಿಸಲಿಕ್ಕಲ್ಲ, ಸಾಧಿಸಲಿಕ್ಕೆ ಇರಬೇಕು. ಎದಕ್ಕೆ? ರೋಧಿಸಲಿಕ್ಕಲ್ಲ, ಸಾಧಿಸಲಿಕ್ಕೆ ಇರಬೇಕು. ಈ ಬಾಳು ಸಂಕಟ ಪಡಲಿಕ್ಕಲ್ಲ, ಸಂಭ್ರಮಿಸಲಿಕ್ಕೆ ಇರಬೇಕು.
ಮನುಷ್ಯ ಎರಡನ್ನ ಎಂದೂ ಮರಿಬಾರ್ದು. ಏನು ಅಂದ್ರೆ ನಮ್ಮ ತಟ್ಟೆಯೊಳಗೆ ಬಿದ್ದ ಅನ್ನದ ಕಣ, ದೇವರು ಕೊಟ್ಟ ಆನಂದದ ಕ್ಷಣ, ಇವೆನ್ನೂ ವ್ಯರ್ಥ ಮಾಡಲಾರ್ದಂಗೆ ಬದುಕೋದೇ ನಿಜವಾದ ಜೀವನ. ಅನ್ನದ ಕಣ, ಬದುಕಿನ ಆನಂದದ ಕ್ಷಣ, ಇವೆರಡನ್ನು ಮನುಷ್ಯ ಎಂದೂ ವ್ಯರ್ಥಗೊಳಿಸಬಾರದು. ವ್ಯರ್ಥಗೊಳಿಸದಂತೆ ಮನುಷ್ಯ ಬದುಕಬೇಕು. ಈ ಬದುಕನ್ನು, ಈ ಬಾಳನ್ನು ಕುರಿತು ಚಿಂತನೆ ಮಾಡಿದ್ರು ದೊಡ್ಡವರು, ಶರಣರು. ಈ ಬಾಳು ಯಾಕೆ ಹಾಳಾತು, ವ್ಯರ್ಥ ಆತು, ಮತ್ತು ಇದನ್ನು ಹೇಗೆ, ಇದರ ಉದ್ದೇಶ ಏನು, ಎರಡನ್ನು ಕುರಿತು 12ನೇ ಶತಮಾನದ ಶರಣರು ಚಿಂತನೆ ಮಾಡಿದ್ರು. ಅವರಲ್ಲಿ ಒಬ್ಬ ಶರಣರಿದ್ದರು, ಸಕಲೇಶ ಮಾದರಸರು ಅಂತ ಅವ್ರ ಹೆಸರು. ಏನು? ಸಕಲೇಶ ಮಾದರಸರು. ಅವರು ಬಹಳ ದೊಡ್ಡ ತತ್ವಜ್ಞಾನಿಗಳು. ಮಹಾರಾಜ ಅವರು ಸಕಲೇಶ ಮಾದರಸರು. ಮಹಾರಾಜ ತನ್ನ ಎಲ್ಲ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬಂದಿದ್ದರು. ಅವರು ಶರಣರಾಗಿದ್ದರು. ಅವರು ಈ ಬಾಳಿನ ಬಗ್ಗೆ ಚಿಂತನೆ ಮಾಡುತ್ತಾರೆ. ಈ ಬಾಳು ಯಾಕೆ ವ್ಯರ್ಥವಾಗ್ತದೆ, ಇದು ಯಾಕೆ ವೃಥಾ ಹೋಗ್ತದೆ, ಮತ್ತು ಈ ಬಾಳಿನ ಉದ್ದೇಶ ಏನು, ಎರಡನ್ನು ಕುರಿತು ಚಿಂತನೆ ಮಾಡ್ತಾರೋ. ಸುಮ್ಮನೆ ನಿಮ್ಮ ಮೂರು ಹೆಸರಿನ ಮೇಲನ ಚಿಂತನೆ ಮಾಡೋದು, ಬಾಳು ಇವೆರಡನ್ನು ಕುರಿತು ಚಿಂತನೆ ಮಾಡೋದು. ಏನು? ಬಾಳ ಯಾಕೆ ಹಾಳಾತು ಮತ್ತು ಇದರ ಉದ್ದೇಶ ಏನು. ಅವರು ಒಂದು ಚಲೋ ವಚನ ಬರೀತಾರೆ. ಬಾಳಿನ ಉದ್ದೇಶ, ಬಾಳು, ಈ ಬದುಕು, ಇದಕ್ಕೆ ಬೆಲೆ ಬರುವುದು ಯಾವಾಗ? ಈಗ ನೀವು ನೋಡ್ರಿ, ಪೇಪರ್ ಓದ್ತೀರಿ ಬೆಳಿಗ್ಗೆ ಪೇಪರ್ ಓದ್ತಿರಲ್ಲ, ಪೇಪರಿನ ಬೆಲೆ ಎಷ್ಟಿರ್ತೈತಿ? 8 ರೂಪಾಯೋ 10 ರೂಪಾಯೋ 10 ರೂಪಾಯಿ ಇರ್ತೈತೆ ಅಂತ ತಿಳ್ಕೊಳ್ಳಿ. ಅಂದರೆ ಬೆಳಿಗ್ಗೆ ಎದ್ದಾಗ ಪೇಪರಿನ ಬೆಲೆ 10 ರೂಪಾಯಿ ಐತೆ ಅದಕ್ಕೆ. ಅದೇ ನೀವು ಸಾಯಂಕಾಲ ನೋಡ್ರಿ, ಆ ಪೇಪರ್ 10 ರೂಪಾಯಿ ಕೆಜಿಗೆ ಮಾರ್ತಾರೆ ಅದನ್ನು. ಅಲ್ಲ, ಏನು ವ್ಯತ್ಯಾಸ ಆಗಿದೆ? ಬೆಳಗ್ಗಿರುವ ಪೇಪರು ಸಹಿತ ಸಾಯಂಕಾಲ ಇದೆ. ಬೆಳಿಗ್ಗೆ ಒಂದು ಪೇಪರ್ 10 ರೂಪಾಯಿಗೆ ಮಾರಾಟ ಆಗಕತ್ತೈತಿ, ಸಾಯಂಕಾಲ ಆದ್ರೆ ಅದೇ 10 ರೂಪಾಯಿ ಕೆಜಿ ಮಾರಾಟ ಆಗಕತ್ತೈತಿ. ಪೇಪರ್ನಲ್ಲಿ ಎಲ್ಲೂ ಬದಲಾವಣೆ ಇಲ್ಲ. ಹಾಗಾದರೆ ಬೆಲೆ ಇರುವುದು ಪೇಪರಿಗಲ್ಲ. ಬೆಳಿಗ್ಗೆ 10 ರೂಪಾಯಿಗೆ ಮಾರಾಟ ಆಗಿದ್ದು ಒಂದು ಪೇಪರು ಸಾಯಂಕಾಲ 10 ರೂಪಾಯಿ ಕೆಜಿಗೆ ಮಾರಾಟ ಆಗ್ತೈತಲ್ಲ. ಬೆಲೆ ಇರುವುದು ಪೇಪರಿಗಲ್ಲ, ಬೆಲೆ ಇರುವುದು ಸಮಯಕ್ಕೆ ಬೆಲೆ ಐತಿ ಅನ್ನೋದು ತಿಳ್ಕೊಬೇಕು ನಾವೆಲ್ಲ. ಅದೇ ಪೇಪರ್ ಬೆಳಗ್ಗಿದ್ದಾಗ ಸಮಯ ಇತ್ತು, 10 ರೂಪಾಯಿಗೆ ಮಾರಾಟ ಆಗಿತ್ತು. ಸಾಯಂಕಾಲ ಆದ ಕೂಡಲೇ ಸಮಯ ಹೋಗೈತಿ, ರದ್ದಿ ಆಗೈತಿ. ಮೊದಲ ಸುದ್ದಿತ್ತು, ಸಾಯಂಕಾಲ ರದ್ದಿ ಆಗೈತಿ. ಸಮಯ ಬೆಲೆ ಗೊತ್ತಿದ್ದಾಗ ಅದು ಸುದ್ದಿ ಇತ್ತದು. ಯಾವಾಗ ಸಮಯ ತೀರ್ತು ಅದು ರದ್ದಿ ಆತಷ್ಟೆ. ಹಾಗೆ ಇದು ಬದುಕು ಅನ್ನುವುದೇನೈತಲ್ಲ, ಇದೊಂದು ಅವಸರ, ಇದೊಂದು ಅವಕಾಶ. ಇದು ಅದಕ್ಕೆ ಇದನ್ನು ಹೆಂಗೆ ಬಳಸಬೇಕು ಅನ್ನೋದು ಬಹಳ ಮುಖ್ಯ. ಶರಣರು ಸಕಲೇಶ ಮಾದರಸರ ಚಿಂತನೆ ಮಾಡ್ತಾರೆ. ದೇಶ ದೇಶಾಂತರವ ತಿರುಗಿ ತೊಳಲಿ ಬಳಲಿ ವೃಥಾ ಹೋಯಿತೆನ್ನ ಸಂಸಾರ. ದೇಶ ದೇಶಾಂತರವ ತಿರುಗಿ ತೊಳಲಿ ಬಳಲಿ ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆನ್ನ ಸಂಸಾರ. ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ ಮೌನವಾಗಿರಿಸನ್ನ ಸಕಲೇಶ್ವರ ದೇವ. ಎರಡೇ ಚಿಂತನೆ ಮಾಡುವುದು, ಬದುಕು ಹೇಗೆ ವ್ಯರ್ಥ ಆತು, ಇದಕ್ಕೆ ಅರ್ಥ ಬರುವಂತೆ ನಡೆದುಕೊಳ್ಳುವುದು ಹೇಗೆ. ದೇಶ ದೇಶಾಂತರವ ತಿರುಗಿ ತೊಳಲಿ ಬಳಲಿ ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆನ್ನ ಸಂಸಾರ. ಸಂಸಾರ, ಈ ಪ್ರಪಂಚ ಜೀವನ ಐತೆಲ್ಲ, ಇದು ವೃಥಾ ಹೋಯಿತು. ಯಾಕೆ ವೃಥಾ ಹೋಯಿತು? ಯಾಕೆ ವೃಥಾ ಹೋಯಿತು ಅಂದ್ರೆ ವ್ಯರ್ಥ ಆಯ್ತು ಅಂತ. ಈಗ ನೀವು ಆಡು ಭಾಷೆ ಒಳಗೆ ಅನ್ನೋದಿಲ್ಲ, ಏನೋ ಸಿಟ್ಟು ಬಂತು ಅಂದ್ರೆ ಸಾಕಾತ್ ನೋಡ್ರಿ ಮಾಡ್ಯಾಗ, ನಾ ಈ ಮನೆಗೆ ದುಡ್ದಿದ್ದೆಲ್ಲ ತಾಯಂದ್ರೆ ಅಂತೀರಿಲ್ಲ, ಹೊಳ್ಯಾಗ ಹುಣಸೆ ಹಣ್ಣು ತೊಳೆದಂಗೆ ಆತು ನೋಡಂತ. ಏನು ತೊಳೆದಿಲ್ಲೇನು ಹುಣಸೆ ಹಣ್ಣ? ತೊಳೆದಾರ, ಉಪಯೋಗ ಆಗಿಲ್ಲ. ಎಲ್ಲಿ ತೊಳಿಬೇಕಾಗಿತ್ತು? ಬೊಗೋಣ್ಯಾಗ ತೊಳೆದ್ರೆ ಉಪಯೋಗ ಆಗಿತ್ತು, ಹೊಳ್ಯಾಗ ತೊಳೆದ್ರೆ ಏನು ಉಪಯೋಗ ಐತಿ?
ತೊಳೆದಿದ್ದು ಖರೆ, ಅದ್ರ ಉಪಯೋಗ ಆಗಲಾರ್ದಂಗೆ ಏನಾಯ್ತು, ವೃಥಾ ಹೋಯಿತಷ್ಟೇ ಅಂತ. ವೃಥಾ ಹೋಯಿತೆನ್ನ ಸಂಸಾರ. ಎಷ್ಟು ದೇವರೊಂದು ಆಯುಷ್ಯ ಕೊಟ್ಟಾನಲ್ಲ, ಏನು ಮಾಡದ ಮನುಷ್ಯ. ದೇವರಿಷ್ಟೊಂದು ಸುಂದರವಾದ ಬದುಕು ಕೊಟ್ಟಿದ್ನಲ್ಲ, ಇವ ಸತ್ತ ಮ್ಯಾಲೆ ಹೋದ ಕೂಡಲೇ ಅಲ್ಲೆಲ್ಲ ಲೆಕ್ಕ ತಗೊಳ್ಳೋರು ಇರ್ತಾರವ್ರು, ಚಿತ್ರಗುಪ್ತರು ವಿಚಿತ್ರಗುಪ್ತರು ಅಂತ ಇರ್ತಾರಂತವ್ರು. ಕೇಳಿದ್ರೆ ಅವನಿಗೆ, ಏನು ದೇವರು ಒಂದು ಆಯುಷ್ಯ ಕೊಟ್ಟಿದ್ದ, ಏನು ಮಾಡಿದೆಪ್ಪ ನೀನು? ಏನು ಮಾಡೋದ್ರಿ, ಮತ್ತೆ ಜೀವನೊಂದು ಹಂಗೆ ಕಳೆದು ಬಿಟ್ಟಿವಿ ಅಂದವ. ಅಲ್ಲ, ಮಾಡೋದರ ಎದಕ್ಕೆ ಹೋತು? ಒಂದು ಇಷ್ಟು ವರ್ಷ ಆಯುಷ್ಯ ಕೊಟ್ಟಿದ್ನಲ್ಲ ದೇವ್ರ, ಎದಕ್ಕೆ ಕಳೆದೆ? ಏನ್ರಿ ಮತ್ತೆ ಇಷ್ಟು ಸಮಸ್ಯೆ ಐತೆ, ಅಲ್ಲಿ ಒಂದು ಆಧಾರ್ ಕಾರ್ಡ್ ಮಾಡಿಸೋದು, ಪ್ಯಾನ್ ಕಾರ್ಡ್ ಮಾಡಿಸೋದು, ಮತ್ತು ಯಾವ್ಯಾವ ರೇಷನ್ ಕಾರ್ಡ್ ಮಾಡ್ಸೋಕೆ ಒಂದು ಆಯುಷ್ಯನ ಹೋತ್ರಿ ಪೂರ ನಮ್ಮದು. ಏನು ಮಾಡಿಯಪ್ಪ, ಆಧಾರ್ ಕಾರ್ಡ್ ಮಾಡಿಸ್ಯಾನ, ರೇಷನ್ ಕಾರ್ಡ್ ಮಾಡಿಸ್ಯಾನ, ಪ್ಯಾನ್ ಕಾರ್ಡ್ ಮಾಡಿಸ್ಯಾನ, ಪಾಣಿ ತಿದ್ದದು, ಇದು ಬಿಲ್ ತುಂಬೋದು, ಇದಕ್ಕೊಂದು ಆಯುಷ್ಯನೇ ಹೋತ್ರಿ ಇದಕ್ಕೆ. ಇವ್ರು ಮುಗಿಯೋದ್ರಾಗ ಜನಗಣತಿ ಅವ್ರು ಬಂದ್ರೆ ಅವರೊಂದು ತುಂಬಕತ್ತು. ನಿನ್ನ ಹೆಸರೇನು, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ಅವನ ಹೆಸರೇನು, ನಿಮಗೆ ಮಕ್ಕಳು ಎಷ್ಟು? ಅವ್ರ ಮಕ್ಕಳು ಅವ್ರಿಗೆ ನೆನಪಿಲ್ಲ, ಇವ್ರ ಮಕ್ಕಳು. ನಿನಗೆ ಮಕ್ಕಳು ಎಷ್ಟು, ನಿನಗೆ ಗಾಡಿ ಎಷ್ಟು ಅದಾವ, ಮತ್ತು ನಿಮ್ಮದು ಜಾತಿ ಯಾವುದು, ಧರ್ಮ ಯಾವುದು, ಮತ್ತು ನಿನಗೆ ಏನು ಬರ್ಕೋಬೇಕೇನು, ಪುಲ್ಲಿಂಗ್ ಅಂತ ಬರೀಬೇಕು, ಸ್ತ್ರೀಲಿಂಗ ಅಂತ ಬರೀಬೇಕು. ಅವಂದ ತಲೆ ಕೆಟ್ಟತ್ತು, ಶಂಭುಲಿಂಗ ಅಂತ ಬರ್ಕೊಂಬಿಡು ಹೋಗ್ಲ ಕಡೆ ಅಂದ. ಏನಂತ ಬರ್ಕೊಳ್ಳೋದು ಸಾಕಾಗಿ ಹೋಗೈತಿ, ನಮಗಾಗೈತಿ. ಏನು ಆಯುಷ್ಯ ಹೋತಿ ಅದಕ್ಕಿದು. ವೃಥಾ ಹೋಯಿತೆನ್ನ ಸಂಸಾರ. ಎದಕ್ಕೆ ಮನುಷ್ಯನ ಜೀವನ ಹೋತು? ಎಷ್ಟು ಜಗಳ ಆಡ್ತಲ್ಲ ಮನುಷ್ಯ, ಜಗಳಕ್ಕಾಗಿ ಆಯುಷ್ಯ ಹೋತು. ಈಗ ಅಣ್ಣ ತಮ್ಮ ಇದ್ರು, ಬದುವಿಗೊಂದು ಗಿಡ ಇತ್ತು, ಬೇವಿನ ಗಿಡ. ಬದುವಿಗಿರುವ ಬೇವಿನ ಗಿಡ ಬೇರ ಬೊಡ್ಡಿ ಅಣ್ಣನ ಹೊಲದ ಕಡೆ ಇತ್ತು, ಟೊಂಗೆ ಮಾತ್ರ ತಮ್ಮನ ಹೊಲದ ಕಡೆ ಬಾಗಿದ್ದು, ಎಲ್ಲ ಬ್ರ್ಯಾಂಚಸ್. ಇಬ್ಬರಿಗೆ ಜಗಳ ಶುರು ಆಯ್ತು. ಅಣ್ಣಂದ ಇದು ಬೇವಿನ ಗಿಡ ನಂದಂದವ, ಯಾಕಂದ್ರೆ ಪೂರಾ ಬಡ್ಡಿ ಬೇರೆ ನನ್ನ ಕಡೆ ಬಂದೈತಿ. ಅವ ತಮ್ಮಂದ ಬಡ್ಡಿ ನಿನ್ನ ಕಡೆ ಇದ್ರೆ ಏನಾಯ್ತು, ಟೊಂಗೆ ಎಲ್ಲ ನನ್ನ ಕಡೆ ಬಿದ್ದವ, ಅದಕ್ಕಿದು ನಂದು ಅಂತ ಅವ. ಇಬ್ಬರಿಗೆ ಜಗಳ ಶುರು ಆಯ್ತು. ಜಗಳ ಶುರುವಾಗಿ ಅವರೇನು ಸುಮ್ಮನೆ ಇದ್ದರು. ಊರಾಗ 4 ಮಂದಿ ಶಾಣ್ಯರು ಇರ್ತಾರಲ್ಲ, ಅವ್ರಂದ್ರೆ ಹಂಗೆ ಯಾಕೆ ಬಿಡ್ತಿ, ನೋಡು ಕೋರ್ಟಿಗೆ ಹೋಗಿ ಅವನಿಗೆ ಯಾಕೆ ಬಿಡ್ತಿ ಅಂತ. ಶಾಣ್ಯರಂತ ಇರ್ತಾರೆ ಇಲ್ಲಿ ಊರಾಗ 4 ಮಂದಿ. ಶಾಣ್ಯರಂತ ಯಾರಿಗಂತಾರಂದ್ರೆ, ತಾವ ಜಗಳ ಹಚ್ಚಿ ತಾವೇ ಬಗೆಹರಿಸ್ತಿರ್ತಾರವ್ರು. ಅವರು ಊರನ್ನ ಶಾಣ್ಯರವ್ರು. ತಾವ ಜಗಳ ಹಚ್ತಿರ್ತಾರೆ, ತಾವೇ ಬಗೆಹರಿಸ್ತಿರ್ತಾರೆ. ಮತ್ತು ಇವನ ಕಡೆ 4 ಮಂದಿ, ಅವನ ಕಡೆ 4 ಮಂದಿ ಹೋಗಿ ಕೋರ್ಟಿಗೆ ಯಾಕೆ ಬಿಡ್ತಿ. ಇವನು ಕೋರ್ಟಿಗೆ ಹೋದ, ಅವನು ಕೋರ್ಟಿಗೆ ಹೋದ. 20 ವರ್ಷ ನಡೀತು. 20 ವರ್ಷದಾಗ ಇವಂದು 4 ಎಕರೆ, ಅವಂದು 4 ಎಕರೆದಾಗ ಇವ 2 ಎಕರೆ ಮಾರ್ದ, ಅವ 2 ಎಕರೆ ಮಾರ್ದ. ಕೊನೆಗೆ ಒಬ್ಬ ನಂಗೆ ಗೆದ್ದಿತ್ತು. ಗೆದ್ದ ಮೇಲೆ ಅವ ಇಡೀ ಊರಿಗೆ ಊಟ ಹಾಕಿಸ್ತು, ಕೋರ್ಟ್ನ್ಯಾಗ ಬೇವಿನ ಗಿಡದ ನನ್ನಂಗಾಗೈತಿ ಅಂತ. ಎಲ್ಲ ಊರು ಮಂದಿಗೆ ಊಟ ಹಾಕಿ ಹೊಲಕ್ಕೆ ಹೋಗ್ತಾನ, ಬೇವಿನ ಗಿಡನೇ ಇಲ್ಲ. ಕುರಿ ಕಾಯೋರು ಟೊಂಗೆ ಕಟ್ಕೊಂಡು ಮುರಿದ ಹೋಗ್ಬಿಟ್ಟಿತ್ತದ. ಅಂದ್ರೆ ಇರಲಾರದ ಗಿಡಕ್ಕೆ 20 ವರ್ಷ ಹೋರಾಡಿ 2 ಎಕರೆ ಹೊಲ ಕಳ್ಕೊಂಡೇನು. ಒಬ್ಬ ಶಿಲ್ಪಿ ಇದ್ದ ಶಿಲ್ಪಿ ದೇವರಿಗಂತ ನಾವು ಏನು ಭಗವಂತನೇನು ನೋಡು, ನೀನು ಮೂರ್ತಿಗಳನ್ನು ಮಾಡಿ, ನಾನು ಮೂರ್ತಿಗಳನ್ನು ಮಾಡಿ. ಭಗವಂತ ನೀನು ಮೂರ್ತಿಗಳನ್ನು ಕೆತ್ತಿ, ಇದೆಲ್ಲ ಮನುಷ್ಯರು ದೇವನು ಕೆತ್ತಿದ ಮೂರ್ತಿಗಳಲ್ಲ ಇವೆಲ್ಲ. ನಾನು ಮೂರ್ತಿ ಮಾಡೀನಿ, ನೀನು ಮೂರ್ತಿ ಮಾಡಿ. ಭಗವಂತನೇ ಎಷ್ಟು ವ್ಯತ್ಯಾಸ ಐತಿ ನೋಡು. ನಾ ಮಾಡಿದ ಮೂರ್ತಿಗಳೆಲ್ಲ ದೇವರಾಗಿ ಗುಡ್ಯಾಗ ಪೂಜೆ ಮಾಡಿಸ್ಕೊಳಕತ್ತಾವ, ನೀ ಕೆತ್ತಿದ ಮೂರ್ತಿಗಳು ಯಾಕೆ ಬಡ್ದಾಡೋದು ಜಗಳಾಡಕತ್ತಾವಲ್ಲ, ಎಷ್ಟು ವಿಪರ್ಯಾಸ ಇದು. ನಾ ಮಾಡಿದ ಮೂರ್ತಿ ಕಲ್ಲಾದರೂ ಸಹಿತ ಪೂಜೆ ಮಾಡಿಸ್ಕೊಳಕತ್ತೈತಿ, ನೀ ಮಾಡಿದ ಮೂರ್ತಿಗಳು ಯಾಕೆ ಜಗಳ ಆಡಕತ್ತಾವ ದೇವರೇ. ವೃಥಾ ಹೋಯಿತೆನ್ನ ಸಂಸಾರ. ಎದಕ್ಕೆ? ಜಗಳಕ್ಕಾಗಿ ವೃಥಾ ಹೋಯಿತೆನ್ನ ಸಂಸಾರ. ಏನು ಬಳಸಿದ್ವಿ, ದೇವರೊಂದು ಆಯುಷ್ಯ ಕೊಟ್ಟಾನ, ಎದಕ್ಕೆ ಹೋತು? ಮೊಬೈಲ್ ಬಳಸಕ್ಕೆ ಹೋತು. ಅದನ್ನು ಏನು ಹಚ್ಚಿ ತಿಕ್ಕಿದ್ದು ಬೆಳಿಗ್ಗೆ ಎದ್ದು ಕೂಡಲೇ ಬೇಕವ್ರಿಗೆ. ಒಬ್ಬ ಡಾಕ್ಟ್ರ್ ಹತ್ರ ಹೋದ್ನಂತ. ಡಾಕ್ಟ್ರ್ ಹತ್ರ ಹೋದ ಕೂಡಲೇ ಕಿವಿ ಸುಟ್ಟಿತ್ತು ಅಂತ.
ಅವ್ರು ಡಾಕ್ಟ್ರ್ ಕೇಳಿದ್ರು ಇದು ಯಾಕೋ ಕಿವಿ ಸುಟ್ಟೈತಿ ಅಂತ. ಇಲ್ಲ ಸರ್ ಭಾಳ ಸಮಸ್ಯೆ ಆಗೈತಿ. ಯಾಕೆ ಕಿವಿ ಯಾಕೆ ಸುಟ್ಟತ್ ನಿನ್ನ? ಇಲ್ಲ ಸರ ನಂದು ಅಂಗಡಿ ಐತಿ, ಅದು ಫೋನ್ ಬಂತು, ಹಲೋ ಅಂತ ಫೋನ್ ಎತ್ತಕ್ಕೆ ಹೋಗಿ ಇಸ್ತ್ರಿನ ಇಟ್ಕೊಂಡ್ಬಿಟ್ಟು ನಾವು. ಅಂದ್ರೆ ಒಂದು ಮೊಬೈಲ್ ಎದ್ದು ಕೂಡಲೇ ನಮ್ಮ ಜೀವನ ಬೆಳಗಾಗೋದೇ ತಲೆದಿಂಬಿಗೆ ಅದ ಬೇಕು ನಮಗೆ ಫಸ್ಟ್. ಇಡೀ ಒಂದು ಆಯುಷ್ಯ ಈಗ ನೋಡಿ ಎಷ್ಟು ಜನ ವಿದ್ಯಾರ್ಥಿಗಳದಾರ. ವಿದ್ಯಾರ್ಥಿಗಳು ಎದ್ದು ಕೂಡಲೇ ಏನು ಹಿಡಿಬೇಕಾಗಿತ್ತು? ಇವತ್ತು ಎಷ್ಟು ಜನ ವಿದ್ಯಾರ್ಥಿಗಳ ಕೈಯೊಳಗೆ ಏನೈತಿ ಅಂದ್ರೆ ಏನು ಇರಬೇಕಾಗಿತ್ತು, ಇರೋದು ಮೊಬೈಲ್ ಐತಿ. ಯುವಕರೆಲ್ಲ ಇವತ್ತು ನೋಡ್ತೀರಿ, ಇಲ್ಲಿ ಕಂಡವ್ರಿಗೆ ಕಂಡವ್ರ ಕಾಲು ಹಿಡಿತಾರೆ. ಎದಕ್ಕೆ? ಉದ್ಯೋಗ ಬೇಕು, ನೌಕರಿ ಬೇಕು ಅಂತ. ಅಂದ್ರೆ ನಮಗೆ ಗೊತ್ತಿರಬೇಕಾಗಿತ್ತಲ್ಲ, ಈ ಕೈಯಿಂದ ಇವತ್ತು ಕಾಲು ಹಿಡ್ಯಾಕತ್ತೀವಿ. ಮೊದಲ ಈ ಕೈಯೊಳಗೆ ಪುಸ್ತಕ ಹಿಡಿಯುವುದು ಗೊತ್ತಿದ್ರೆ ಇವತ್ತು ಇನ್ನೊಬ್ಬರ ಕಾಲು ಹಿಡಿಯುವ ಪರಿಸ್ಥಿತಿ ಬರ್ತಿರಲಿಲ್ಲ ಅನ್ನೋದು ಗೊತ್ತಾಗ್ಬೇಕು ನಮಗಷ್ಟು. ಎದಕ್ಕೆ ಹೋತು? ವೃಥಾ ಹೋಯಿತೆನ್ನ ಸಂಸಾರ. ಈಗ ಹೆಣ್ಮಕ್ಳು ನೋಡ್ರಿ, ಈಗ ಅವಾಗೆಲ್ಲ ಹುಡುಗ ಏನು ಮಾಡ್ತಾನೆ, ಹುಡುಗನ ಇನ್ಕಮ್ ಏನೈತಿ, ಆಮೇಲೆ ಅವ್ರ ಅಪ್ಪ ಏನು ಮಾಡ್ತಾನೆ, ಹೊಲ ಏಟೈತಿ, ಮನಿ ಎಷ್ಟೈತಿ ಅಂತ ಕೇಳ್ತಿದ್ರು. ಈ ಕನ್ಯಾ ನೋಡೋಕೆ ಹೋದ್ಕೊಳ್ಳಿ ಅವ್ರ ಹೆಣ್ಮಕ್ಳು, ನಿಮ್ಮ ಊರಾಗ ನೆಟ್ವರ್ಕ್ ಬರ್ತೈತಿ, ಇಲ್ಲಿ ಇದ್ರೆ ಕೊಡಂಗಿಲ್ಲ ನಾವು ಕನ್ಯಾ ಅಂತಾರೆ. ನೆಟ್ವರ್ಕ್ ಬರ್ಬೇಕು ಊರಾಗ. ಅಂದ್ರೆ ಒಂದು ಜಗಳ ಆಡಿ ಒಂದು ಆಯುಷ್ಯ, ಮೊಬೈಲ್ ಬಳಸೋದಕ್ಕೊಂದು ಆಯುಷ್ಯ ವೃಥಾ ಹೋಯಿತೆನ್ನ ಸಂಸಾರ. ಜಾಕ್ಮಾ ಅಂತ ಕೇಳಿರಿ ಹೆಸರು? ಜಾಕ್ಮಾ ಅಂತ ಒಬ್ಬವ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್, ಚೈನಾದವನು. ಅವನು ಒಂದು ಮಾತು ಹೇಳ್ತಾನೆ. ಏನಂದ್ರೆ, ಇವತ್ತು ನಾವೇನು ದೊಡ್ಡ ದೊಡ್ಡ ಶ್ರೀಮಂತರಂತೀವಿ, ಬಿಲ್ ಗೇಟು, ವಾರನ್ ಬಫೆಟ್ಟು, ಮತ್ತು ನೀವು ಭಾರತದ ಯಾರೋ ತಗೊಳ್ರಿ ಎಲ್ಲರನ್ನು. ಅವರಿಗೆ ದೇವರು ಅವ್ರಿಗೆ ಕೊಟ್ಟಿದ್ದು 24 ತಾಸ ಕೊಟ್ಟಾನ, ನಮಗೂ 24 ತಾಸ ಕೊಟ್ಟಾನ. ಅವ್ರ್ಯಾಕೆ ಅಷ್ಟು ಶ್ರೀಮಂತರಾದರು, ನಾವ್ಯಾಕೆ ಬಡವರಾಗೆ ಉಳಿದ್ವಿ? ಅವ ಹೇಳ್ತಾನೆ, ಹೌ ಟು ಯೂಸ್ ಎ ಡೇ. ದೇವ್ರು ಒಂದು ದಿವಸ ಕೊಟ್ಟಾನಲ್ಲ, ಹೆಂಗೆ ಬಳಸ್ಬೇಕು ಇದನ್ನು? 8 ತಾಸು ಆರಾಮ್ ನಿದ್ದೆ ಮಾಡಿರಿ, 8 ತಾಸು ಕಮ್ಮಗೆ ದುಡೀರಿ. ಎಷ್ಟು ಹೊತ್ತು? 24 ತಾಸದೊಳಗೆ 16 ತಾಸು ಹೋಯ್ತು, ಇನ್ನು 8 ತಾಸು ಉಳಿತು. ಇನ್ನು 8 ತಾಸ್ದಾಗ 3 ತಾಸು ನಿಮ್ಮ ಸ್ನಾನ, ಜಳಕ, ಪೂಜಾ, ಉಣ್ಣದಕ್ಕೆ ಕಳೀರಿ. ಅವರೆಲ್ಲ ದೊಡ್ಡವ್ರೇನದಾರಲ್ಲ, ಅವ್ರೇನು 24 ತಾಸು ದುಡ್ದವ್ರಲ್ಲ, 8 ತಾಸು ನಿದ್ದೆ ಮಾಡ್ಯಾರ, 8 ತಾಸು ದುಡ್ದಾರ, 3 ತಾಸು ಜಳಕ, ಟಿಫಿನ್ನು ಅದಕ್ಕೆ ಕಳೆದಾರ. ಉಳಿದ 5 ತಾಸು ಏನಿತ್ತಲ್ಲ, ಅದನ್ನು ನಾವು ಖಾಲಿದ ಕೆಲಸಕ್ಕೆ ಕಟ್ಟಿ ಮೇಲೆ ಕುಂತು ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಕಳೆದ್ವಿ. ಉಳಿದ 5 ತಾಸು ಅವರು ಜೀವನದವನ್ನು ಹೆಂಗೆ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅನ್ನೋದು ವಿಚಾರ ಮಾಡಿದ್ದಕ್ಕೆ ಅವರು ದೊಡ್ಡವರಾದರು ಅಂತ. ಉಳಿದ ಸಮಯ ಹೆಂಗೆ ಬಳಸ್ಬೇಕು ಅನ್ನೋದು ಗೊತ್ತಿರಬೇಕಲ್ಲ ಮನುಷ್ಯಾಗ. ಅದಕ್ಕೆ ಮನುಷ್ಯಾಗ ಈ ದೇವ್ರೇನೊಂದು ಆಯುಷ್ಯ ಕೊಟ್ಟನಲ್ಲ. ಆಸ್ಕರ್ ವೈಲ್ಡ್ ಅಂತ ಒಬ್ಬ ಚಿಂತಕ, ಆಸ್ಕರ್ ವೈಲ್ಡ್ ಅವನ ಹೆಸರು. ಆಸ್ಕರ್ ವೈಲ್ಡ್ ಹೇಳ್ತಾನೆ, ಏನು ಹೇಳ್ತಾನೆ ಅಂದ್ರೆ, ನೋ ಮ್ಯಾನ್ ಈಸ್ ರಿಚ್ ಇನಫ್ ಟು ಬೈ ಬ್ಯಾಕ್ ಹಿಸ್ ಪಾಸ್ಟ್ ಅಂತ. ಈ ಭೂಮಿ ಮೇಲೆ ತನ್ನ ಕಳೆದ ಆಯುಷ್ಯವನ್ನು ಮರಳಿ ಪಡೆಯುವಷ್ಟು ಯಾರೂ ಶ್ರೀಮಂತರಿಲ್ಲ ಅಂತ. ಹೊಲ ಖರೀದಿ ಮಾಡೋರು ಅದಾರ, ಭೂಮಿ ಖರೀದಿ ಮಾಡೋರು ಅದಾರ, ಕಂಪನಿ ಖರೀದಿ ಮಾಡೋರು ಇರ್ಬೋದು, ಬಂಗಾರ ಖರೀದಿ ಮಾಡಿದವ್ರು ಇರ್ಬೋದು, ಸಂಪತ್ತನ್ನು ಖರೀದಿ ಮಾಡೋರು ಇರ್ಬೋದು. ತನ್ನ ಕಳೆದ ಸಮಯವನ್ನು ಖರೀದಿ ಮಾಡುವ ಶ್ರೀಮಂತ ಈ ಭೂಮಿಯ ಮೇಲೆ ಇಲ್ಲ. ಅದಕ್ಕೆ ಮನುಷ್ಯನಿಗೆ ದೇವರೊಂದು ಆಯುಷ್ಯ ಕೊಟ್ಟಾನಲ್ಲ, ವೃಥಾ ಹೋಯಿತೆನ್ನ ಸಂಸಾರ. ಇದನ್ನು ವೃಥಾ ಕಳಿಬಾರ್ದು. ಅದಕ್ಕೆ ಅವ್ರು ಏನಂತಾರೆ, ದೇಶಾಂತರವ ತಿರುಗಿ ತೊಳಲಿ ಬಳಲಿ ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆನ್ನ ಸಂಸಾರ. ಎದಕ್ಕೆ ವ್ಯರ್ಥ ಆತ ಜೀವನ? ಆಯ್ತಲ್ಲ, ಇದೊಂದು ಆಯುಷ್ಯ ವೃಥಾ ಹೋತಲ್ಲ. ಹೋಗಿದ್ದು ಎದಕ್ಕೆ ಅಂದ್ರೆ, ದೇಶಾಂತರವ ತಿರುಗಿ. ದೇಶ ಅಂದ್ರೆ ಸ್ಥಳದಿಂದ ಸ್ಥಳಕ್ಕೆ ಹೋಗೋದು. ಬೆಳಿಗ್ಗೆ ಎತ್ತು ಬೆಡ್ರೂಮಿನಾಗಿಂದ ಎದ್ದ, ಯಾಕೆ ಎದ್ದಂತ ಗೊತ್ತಿಲ್ಲ. ಎದ್ದು ಕೂಡಲೇ ಸೀದಾ ಬಂದ ಪಡಸಾಲಕ್ಕೆ ಕುಂತ. ಪಡಸಾಲೆ ಅಂತಿರೋದಲ್ಲ ನಿಮ್ಮ ಕಡೆ ಏನಂತಿರೋದಕ್ಕೆ, ಟಿ ವಿ ಇಟ್ಟಿರ್ತಿರಲ್ಲ ಅದಕ್ಕೆ. ಬಂದು ಕೂಡಲೇ ಪಡಸಾಲಕ್ಕೆ ಕುಂತ. ಪಡಸಾಲಕ್ಕೆ ಕುಂತ ಕೂಡಲೇ ಮೊಬೈಲ್ ಇದು ತೊಗೊಂಡ, ಏನದು ಟಿ ವಿ ಹಚ್ಚೋದು, ರಿಮೋಟ್ ತೊಗೊಂಡು ಹಿಂಗೆ ಟಿ ವಿ ಹಚ್ಬೇಕಂತ ಬಂದ. ಅವ ಚಿಂಟು ಬಂದು ಪಿಂಟು ಚಾನಲ್ ಹಚ್ಬೇಕಂದ. ಏನು ಪಿಂಟು ಚಾನಲ್ಲ, ಚಿಂಟು ಚಾನಲ್ ಅದು. ಅವ್ರ ಹೆಣ್ಮಕ್ಳು ಬಂದರು, ಏನು ನೋಡ್ತೀರಿ ನ್ಯೂಸ್, ತಡೀರಿ ಕಡೆ ಧಾರಾವಾಹಿ ನೋಡ್ತೀವಿ ಅಂತ ಅವ್ರು ಹಚ್ಚಿದ್ರು.
ಇವ ಅಲ್ಲಿಂದ ಸೀದಾ ಗುಡಿ ಕಟ್ಟಿಗೆ ಬಂದ. ಗುಡಿ ಕಟ್ಟಿಗೆ ಕುಂತು ಹೆಂಗೆ ಈ ದೇಶ ಬದಲಾವಣೆ ಮಾಡಬೇಕು, ಹೆಂಗೆ ಈ ನಮ್ಮ ಊರು ಬದಲಾವಣೆ ಮಾಡಬೇಕು ಅಂತ ಚಿಂತನೆ ಮಾಡಕತ್ತಿ. ಏನು ಊರು ಬದಲಾವಣೆ ಮಾಡ್ತೀಯಪ್ಪ, ಮನ್ಯಾಗ ನಿನ್ನ ಕಡೆಯಿಂದ ಒಂದು ಟಿ ವಿ ಚಾನಲ್ ಬದಲಾವಣೆ ಮಾಡೋಕ್ಕಾಗಿಲ್ಲ, ಊರೇನು ಬದಲಾವಣೆ ಮಾಡೋ? ಹಾಂ, ಮನ್ಯಾಗ ಒಂದು ಟಿ ವಿ ಚಾನಲ್ ಬದಲಾಗುವಲ್ದು, ದೇಶ ಯಾವಾಗ ಬದಲಾವಣೆ ಮಾಡೋ? ಅಂದ್ರೆ ಕಟ್ಟಿಯಿಂದ ಕಟ್ಟಿಗೆ, ಆ ಕಟ್ಟಿ ಈ ಕಟ್ಟಿ, ಹನುಮಂದೇವ್ರ ಕಟ್ಟಿಯಿಂದ ಮಲ್ಲಯ್ಯನ ಕಟ್ಟಿ, ಮಲ್ಲಯ್ಯನ ಕಟ್ಟಿಯಿಂದ ಬಸ್ ಸ್ಟ್ಯಾಂಡು. ಯಾರ್ಯಾರ ಗಾಡಿ ತೊಗೊಂಬಂದ್ರೆ ಗಾಡ್ಯಾಗ ಹೋಗೋದು. ಎದಕ್ಕೆ ಹೋಗ್ತೀನಂತ ಗೊತ್ತಿಲ್ಲ. ಅವ್ರ ಮನ್ಯಾಗ ತಾಯಂದಿರು ಬೈತಾರಿಲ್ಲ, ಏನು ಗಣ 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 ತಿರುಗಿ ಕಾಲಾಗ ಏನು ಅಂತಿರಿಲ್ಲ ಅದಕ್ಕೆ, ಯಾವ್ದ ಗೆರಿ ಅಂತಿರಿಲ್ಲ ಅದಕ್ಕೆ, ಕಾಲಾಗ ಆ ಗೆರಿ ಅದಾವ ನಿನಗೆ ಅಂತಿರ್ತಾರೆ ಅವ್ರ ಮನ್ಯಾಗ. ಗಣ 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 ತಿರುಗ್ತೈತಿ, ಎದಕ್ಕೆ ತಿರುಗ್ತೈತಿ ಅಂತ ಗೊತ್ತಿಲ್ಲ. ದೇಶ ದೇಶಾಂತರವ ತಿರುಗಿ ತೊಳಲಿ ಬಳಲಿ ವೃಥಾ ಹೋಯಿತೆನ್ನ ಸಂಸಾರ. ತೊಳಲಿ ಬಳಲಿ, ತೊಳಲುವುದು ಅಂದ್ರೆ ಮಾನಸಿಕ ವೇದನೆಗಳು, ಬಳಲುವುದು ಅಂದ್ರೆ ದೈಹಿಕ ವೇದನೆಗಳು. ಈ ಸಂಸಾರದೊಳಗೆ ಎಷ್ಟು ಮಾನಸಿಕ ವೇದನೆಗಳು, ಚಿಂತೆ, ನೋವು, ನಿರಾಸೆ, ಡಿಪ್ರೆಷನ್ನು, ಟೆನ್ಷನ್, ನೀವೇನಂತೀರಲ್ಲ, ಒಂದ ಎರಡ ನಿಜಗುಂಡ್ರಂತರ ಸಾವಿರ ಕೋಟಿ ಉಂಟು. ಎಷ್ಟು ದುಃಖದವಂತ ಹೇಳಪ್ಪ ಭಗವಂತನೇ. ನಿನ್ನ ಮುಂದೆ ತೊಡ್ಕೊಳಕ್ಕೇನು ಒಂದು ದುಃಖ, ಎರಡು ದುಃಖ, ಮೂರು ದುಃಖ, ಲಿಸ್ಟ್ ಕೊಟ್ಟರೆ ನಿನಗೆ ತಲೆ ಚಕ್ರ ಬರ್ಬೇಕು, ಅಷ್ಟದವ ನನ್ನ ಲಿಸ್ಟ್. 100,000 ಕೋಟಿ ಉಂಟು. ಅಷ್ಟು ದುಃಖದವ ಮನುಷ್ಯಾಗ. ಮಾನಸಿಕವಾಗಿ ದುಃಖಿ ಅದಾನ ಮತ್ತು ದೈಹಿಕವಾಗಿ ದುಃಖಿ ಅದಾನ. ಏನೋ ಎಲ್ಲ ಸಂಪತ್ತು ಕೊಟ್ಟಾನ ದೇವರ, ಆರೋಗ್ಯ ಕಸ್ಕೊಂಡ್ಬಿಟ್ಟಿರ್ತಾನೆ, ಕೂಡಕ್ಕೆ ಬರೋದಿಲ್ಲ, ಹೇಳಕ್ಕೆ ಬರೋದಿಲ್ಲ. ಈಗ ಚಹಾ ಕುಡಿಬೇಕಂತಾನೆ, ಚಹಾ ಕುಡಿಯೋದರ ಬಿಡೋಕ್ಕಾಗೋದಿಲ್ಲ, ಸಕ್ಕರೆ ಹಾಕುವಂಗಿಲ್ಲ, ರುಚಿ ಬರೋದಿಲ್ಲ. ಏನು ಮಾಡಬೇಕು? ಇದೇ ತೊಳಲಾಟ ಬಳಲಾಟ ಇದು. ಕಿವಿ ಕೇಳೋದಿಲ್ಲ, ಮಿಷನ್ ಹಾಕ್ಕೊಂಡಾನ. ಕಿವಿ ಕೇಳೋದಿಲ್ಲ ಅಂತ ಮಿಷನ್ ಹಾಕ್ಕೊಂತಾನ. ಮಿಷನ್ ಹಾಕೋದು ಕೂಡಲೇ ಜಾಸ್ತಿ ಗೊಯ್ ಅಂತ ಸೌಂಡ್ ಮಾಡ್ತೈತೆ, ತೆಗಿ ಅಂತಾನೆ. ಅಂದ್ರೆ ಒಂದಕ್ಕೂ ಸಮಾಧಾನ ಇಲ್ಲ, ಬಿಟ್ಟರೂ ಸಮಾಧಾನ ಇಲ್ಲ, ಇದ್ರೂ ಸಮಾಧಾನ ಇಲ್ಲ. ಇದು ಸಂಸಾರ ಹೆಂಗಂದ್ರೆ ಸಾಕಾಗಿ ಒಂದು ಹೊಳಿ ಹಾರ್ದಂಗಂತ. ಹೊಳಿ ಹೆಂಗೆ ಹಾರ್ಯಾನವ ಅಂದ್ರೆ ಮ್ಯಾಲ ಕುತ್ತಿಗೆ ಈಶಿನ ಪೆಂಡಿ ಕಟ್ಕೊಂಡಾನ, ಕಾಲಿಗೆ ಕಲ್ಲು ಕಟ್ಕೊಂಡಾನ. ಕೆಳಗೆ ಕಾಲಿಗೆ ಕಲ್ಲು ಕಟ್ಕೊಂಡು ಕುತ್ತಿಗೆ ಈಶಿನ ಪೆಂಡಿ ಕಟ್ಕೊಂಡು ಹೊಳಿ ಹಾರ್ಯಾನ. ಅದು ಕಲ್ಲ ಕೆಳಗೆ ಜಗ್ಗಿ ಮುಣುಗಿಸ್ತೈತಿ, ಅದು ತೇಲ್ಸಕ್ಕೆ ಬಿಡುವಲ್ದು, ಈಶಿನ ಪೆಂಡಿ ಮುಣುಗ್ಸಕ್ಕೆ ಬಿಡುವಲ್ದು. ಹೀಗಾಗಿದೆ ಸಂಸಾರ. ತೊಳಲಿ ಬಳಲಿ ವೃಥಾ ಹೋಯಿತೆನ್ನ ಸಂಸಾರ. ಇದು ತೇಲ್ಸಾಕು ಬಿಡುವಲ್ದು, ಮುಳುಗಾಕು ಬಿಡುವಲ್ದು. ತೊಳಲಿ ಬಳಲಿ ವೃಥಾ ಹೋಯಿತೆನ್ನ ಸಂಸಾರ. ಎದಕ್ಕೆ ಹೋತಿದು ಜೀವನ? ನೀವು ಭಾಳ ಮಂದಿಗೆ ಕೊಡ್ರಿ, ಹೆಂಗೆ ಹೋಗುತ್ತೆ ಜೀವನ? ಕೆಲವು ಮಂದಿ ಬೆಳಿಗ್ಗೆ ಎದ್ದು ಅಡ್ಡಾಡ್ತಾರೆ. ಎದಕ್ಕೆ ಅಡ್ಡಾಡ್ತಾರಂದ್ರೆ, ಏನು ರೀ ನಾವು ಭಿಕ್ಷುಕರದೀವಿ, ನಮಗೆ ಊಟ ಸಿಗುವಲ್ದು ಅಂತ ಬೆಳಿಗ್ಗೆ ಅಡ್ಡಾಡೋರು ನೋಡ್ರಿ. ನೀವು ಎದಕ್ಕೆ ಅಡ್ಡಾಡ್ತೀರಿ ಅಂದ್ರೆ ಊಟ ಸಿಗುವಲ್ದ್ರಿ. ಊಟ ಸಿಗಲಾರ್ದಕ್ಕೆ ಕೆಲವು ಮಂದಿ ಅಡ್ಡಾಡ್ತಾರೆ. ಮತ್ತು ಇನ್ನೂ ಮಂದಿ ಕೆಲವು ಮಂದಿ ಅಡ್ಡಾಡ್ತಾರೆ. ಅವ್ರು ಎದಕ್ಕೆ ಅಡ್ಡಾಡ್ತಾರೆ ಅಂದ್ರೆ ಉಂಡಿದ್ದು ಕರಗಸಕ್ಕೆ ಅಡ್ಡಾಡ್ತಾರೆ ಅವ್ರು. ಊಟ ಸಿಗಲಾರ್ದಕ್ಕೆ ಕೆಲವು ಮಂದಿ ಅಡ್ಡಾಡೋದು, ಉಂಡಿದ್ದು ಕರಗಸಕ್ಕಾಗುವಲ್ದು ಕೆಲವು ಮಂದಿ ಅಡ್ಡಾಡೋದು. ಎಲ್ಲರೂ ಅಡ್ಡಾಡೋದೆ. ಒಟ್ಟು ಯಾಕೆ ಅಡ್ಡಾಡ್ತೀವಿ ಅಂತ ಗೊತ್ತಿಲ್ಲ. ತೊಳಲಿ ಬಳಲಿ ವೃಥಾ ಹೋಯಿತೆನ್ನ ಸಂಸಾರ. ಕೆಲವು ಮಂದಿ ನೋಡ್ರಿ, ಒಟ್ಟ ಕನ್ಯಾ ಸಿಗುವಲ್ದ್ರಿ ನಮಗಂತ ಹಂಗೆ ಊರು ಅವ್ರು ಅಡ್ಡಾಡ್ತಾರೆ. ಕೆಲವು ಮಂದಿ ನೋಡ್ರಿ, ನೀವು ಯಾಕೆ ಕೋರ್ಟ್ ಗಿರ್ಟಿಗೆ ಬಂದಿರಿ, ಸಾಕಾಗೈತ್ರಿ ನಮಗೆ ಸಂಸಾರ ಒಲ್ಲೆಗೈತೆ ಅಂತ ಅವು ಅಡ್ಡಾಡುತ್ತೆ. ಅಂದ್ರೆ ಒಂದಿಷ್ಟು ಮಂದಿ ಆಗ್ಬೇಕನ್ನೋರ್ದು ಒಂದು ದಂಡ ಐತಿ, ಕನ್ಯಾ ಸಿಗುವಲ್ಲು. ಆದವರು ಇದ್ರಾಗಿಂದ ಯಾವಾಗ ಪಾರಾಗ್ಯವ್ರಿ, ಏನಾರ ನಡೀತೈತೇನಂತ ಅವ್ರ ತಾಯಂದಿರಿಗೆ ಅವರು ಪೂಜೆ ಭಾಳ ಮಾಡ್ತಿದ್ರಂತ. ಸಂಸಾರ ಎಷ್ಟು ತಾಪ ಕೊಟ್ಟಿತ್ತು ಅವ್ರಿಗಂದ್ರೆ, ಅವ್ರು ಇದು ಎಂಥದ್ದು ಸಿಕ್ಕೈತೆ ನನಗಂದ್ರೆ ಅಂತವ್ರು. ಅಲ್ಲ, ನಾನು ಇದನ್ನು ಪಡ್ಕೋಬೇಕಂತಂದು 16 ಸೋಮವಾರ ವೃತ ಮಾಡ್ತಾರಿಲ್ಲ ಈ ಕಡೆ. ಇದನ್ನು ಪಡ್ಕೋಬೇಕಂತ 16 ಸೋಮವಾರ ವೃತ ಮಾಡಿದ್ದೆ. ಪೂಜಾ ಮಾಡಿದ್ದು ಏನು 16 ಸೋಮವಾರ, ಸಿಕ್ಕಿದ್ದು ಸುಳಿ ಸೋಮವಾರ ಇದ್ದು ಸಿಕ್ಕೈತೆ ನನಗೆ. ಮಾಡಿದ್ದು 16 ಸೋಮವಾರ, ಸಿಕ್ಕಿದ್ದು ಸುಳಿ ಸೋಮವಾರ ಇದ್ದಿದ್ದು. ಇದು ಅವ್ರ ಕಂಪ್ಲೇಂಟ್. ಇವ್ರಿಗೆ ಕೇಳ್ರಿ ಜಗಳ ಆದ ಕೂಡಲೇ ತವ್ರ ಮನೆಗೆ ಕಳಿಸ್ತು. ತವ್ರ ಮನೆಗೆ ಕಳಿಸಿ ಸುಮ್ಮನೆ ಬಿಟ್ಟಾನೇನು, ಫೋನ್ ಹಚ್ಚೋದು ಕೂಡಲೇ ಅವ್ರ ಮಾವ ಎತ್ತದ. ಈ ಅಳಿಯ ನಂಬರ್ ಗೊತ್ತಿತ್ತಲ್ಲ, ಅವ ಅಳಿಯನ್ ನಂಬರ್ ಅಂತ ಗೊತ್ತಾದ ಕೂಡಲೇ ಫೈರಿಂಗ ಶುರು ಆಯ್ತು. ಯಾಕೆ ಹಚ್ಚಿದ್ ನೀನು ಫೋನ್? ನಾ ಹೇಳಿಲ್ಲ, ಇನ್ನು ಮೇಲೆ ನಿನ್ನ ಮನೆ ಹೊಸ್ತಲ ತುಳಿದಿಲ್ಲ ನನ್ನ ಮಗಳು,
ಯಾಕೆ ಹಚ್ಚಿದ್ನಿ ಫೋನ್? ಇದನ್ನು ಕೇಳಕ್ಕೆ ಹಚ್ಚಿನಿ, ಇದು ಕೇಳಿದ್ರೆ ಅಷ್ಟು ಸಂತೋಷ ಆಗತ್ತೆ ನನಗಂತವ. ಸಂಸಾರದ ಅರ್ಥ ಏನು ಅಂದ್ರೆ ಇದು ಕೂಡಿರೋಕ್ಕೂ ಆಗೋದಿಲ್ಲ, ಬಿಟ್ಟಿರೋಕ್ಕೂ ಆಗೋದಿಲ್ಲ. ಇದಕ್ಕೆ ಸಂಸಾರ ಅಂತ ಕರೀತಾರೆ ನೋಡ್ರಿ. ಸಂಸಾರ ಇದರ ಅರ್ಥ ಏನು ಅಂದ್ರೆ ಕೂಡಿರೋಕ್ಕೂ ಆಗೋದಿಲ್ಲ, ಬಿಟ್ಟಿರೋಕ್ಕೂ ಆಗೋದಿಲ್ಲ. ಇದೇ ಸಂಸಾರ. ಅದಕ್ಕೆ ಕೆಲರ ಹಳಿದು ಕೆಲರ ಹೊಗಳಿ, ತೊಳಲಿ ಬಳಲಿ ವೃಥಾ ಹೋಯಿತೆನ್ನ ಸಂಸಾರ. ಎಷ್ಟು ತೊಳಲಾಟ ಬಳಲಾಟ. ಮತ್ತು ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆನ್ನ ಸಂಸಾರ. ಎದಕ್ಕೆ ಹೋತಿದ್ದ ಸಂಸಾರ ಅಂದ್ರೆ ಏನು ಮಾಡ್ಯಾನಂದ್ರೆ ಎರಡ ಕೆಲಸ ಮಾಡ್ಯಾನ. ಇಲ್ಲ ಹೊಗಳ್ಯಾನ, ಮಾತಾಡಿವೆಲ್ಲ, ಮಾತಿನೊಳಗೆ ಏನೈತೆ ಮನುಷ್ಯನ ಮಾತಿನೊಳಗೆ, ಇಲ್ಲ ಹೊಗಳಿವಿ ಇಲ್ಲ ಬೈದಿವಿ. ಇಷ್ಟಲ್ಲ, ಇಡೀ ಇಷ್ಟು ಆಯುಷ್ಯ ತುಂಬ ನಾವೆಲ್ಲ ಮಾತಾಡೀವಿ, ಮಾಡಿದ್ದೆರಡೇ ಕೆಲಸ. ಒಂದು ಹೊಗಳಿವಿ ಇಲ್ಲ ಬೈದೀವಿ. ಯಾಕೆ ಹೊಗಳಿವಿ ಅಂದ್ರೆ ಏನೋ ಮನಸ್ಸಿನಾಗ ಒಂದು ಅಪೇಕ್ಷೆ ಇಟ್ಕೊಂಡು ಅವ್ರ ಹತ್ರ ಹೋಗೀವಿ. ನಾವು ಅಪೇಕ್ಷೆ ಪಟ್ಟಿದ್ದು ಸಿಕ್ತು ಅಂದ್ರೆ ಹೊಗಳಿವಿ, ಸಿಗದಿದ್ದರೆ ಬೈದೀವಿ ಅಷ್ಟು. ಇಷ್ಟೇ ಅಲ್ಲೇ ಮನುಷ್ಯ ಮಾಡಿದ್ದು. ಹೊಗಳ್ಯಾನ ಇಲ್ಲ ತೆಗಳ್ಯಾನ ಅಷ್ಟೆ. ಯಾಕೆ ಹೊಗಳಿಕೆ ತೆಗಳಿಕೆ ಶುರು ಆಯ್ತು ಅಂದ್ರೆ ಅಪೇಕ್ಷೆ ಪಟ್ಟಿದ್ದು ಸಿಕ್ತು ಅಂದ್ರೆ ಹೊಗಳಿಕೆ, ಸಿಗದೇ ಇದ್ರೆ ತೆಗಳಿಕೆ. ಈ ಗ್ರೀಸ್ ಅಂತ ಒಂದು ದೇಶ ಇತ್ತು, ಅಲ್ಲಿ ತತ್ವಜ್ಞಾನಿಗಳ ಬೀಡದು. ಅಲ್ಲಿ ಡಯೋಜೆನಿಸ್ ಅಂತ ಒಬ್ಬ ತತ್ವಜ್ಞಾನಿ ಇದ್ದ. ನಮ್ಮಲ್ಲಿ ಹೆಂಗೆ ಸರ್ವಜ್ಞ ಅಲ್ಲ, ಹಂಗೆ ಡಯೋಜೆನಿಸ್. ಅವನ ಒಬ್ಬ ಸ್ನೇಹಿತ ಇದ್ದ, ಅವನ ಹೆಸರು ಅರಿಸ್ಟಿಪಿಸ್ ಅಂತ. ಅರಿಸ್ಟ್ ಅಂತಿರಲ್ಲ ನೀವು, ಅನ್ನೋದಿಲ್ಲ, ಅವರು ಅರಿಸ್ಟಿಪಿಸ್ ಅಂತಾರೆ ಅವರು. ಅವನ ಹೆಸರು ಅರಿಸ್ಟಿಪಿಸ್, ಇವ ಡಯೋಜೆನಿಸ್ ಸಂತ. ಇವನು ಇಬ್ಬರು ಸ್ನೇಹಿತರು. ಇವ ಸುಮ್ಮನೆ ಸಂತ, ಭಿಕ್ಷಾ ಬೇಡಿ ಉಣ್ತಿದ್ದ. ಯಾರು? ಡಯೋಜೆನಿಸ್. ಅರಿಸ್ಟಿಪಿಸ್ ಏನಿದ್ನಲ್ಲ, ಅವ ಮಹಾರಾಜನ ಹತ್ರ ಇದ್ದ, ರಾಜನ ಹತ್ರ ಇದ್ದವನು. ಅವನ ಡಯೋಜೆನಿಸ್ನಿಗೆ ಹೇಳ್ತಾನೆ ಸ್ನೇಹಿತನಿಗೆ, ಏನು ಬೆಳಿಗ್ಗೆದ್ದು ಕೂಡಲೇ ಭಿಕ್ಷಾದ ರೊಟ್ಟಿ ಏನಿರ್ತೈತಿ ಹೇಳ್ರಿ? ತಂಗಳ ರೊಟ್ಟಿ, ತಂಗಳ ಅನ್ನ. ಮನಿ ಮನಿ ಭಿಕ್ಷಾ ಬೇಡು ಉಣ್ಣುವ ಒಬ್ಬ ಸಂತನ ತಟ್ಟೆಯೊಳಗೆ ಏನಿರ್ತೈತಿ? ಏನೂ ಇರೋದಿಲ್ಲ. ಅದ್ರಾಗ ಒಂದಿಷ್ಟು ತಂಗಳ ರೊಟ್ಟಿ, ತಂಗಳ ಅನ್ನ ಇರ್ತೈತಿ. ಅವನ ಸ್ನೇಹಿತ ಅರಿಸ್ಟಿಪಸ್ ಮಹಾರಾಜನ ಹತ್ರ ಇದ್ನಲ್ಲ, ಮಹಾರಾಜನ ಹತ್ರ ಇದ್ದಂಥ ಅರಿಸ್ಟಿಪಸ್ ತನ್ನ ಸ್ನೇಹಿತ ಡಯೋಜೆನಿಸ್ನಿಗೆ ಹೇಳ್ತಾನೆ, ಸಂತನಿಗೆ, ಏನು ಬೆಳಿಗ್ಗೆದ್ದು ತಂಗಳ ರೊಟ್ಟಿ ತಂಗಳನ್ನ ತಿಂತಿ, ರಾಜನಿಗೊಂದಿಷ್ಟು ಹೊಗಳಿಕೆಯ ಮಾತುಗಳಾಡಿದ್ರ ನಿನಗೆ ಬೆಳಿಗ್ಗೆದ್ದು ತಂಗಳ ರೊಟ್ಟಿ ತಂಗಳನ್ನ ತಿನ್ನೋದು ಬರ್ತಿದ್ದಿಲ್ಲ ಅಂತ ಅರಿಸ್ಟಿಪಿಸ್ ಹೇಳ್ದ. ಅವಾಗ ಡಯೋಜೆನಿಸ್ ಅವನಿಗೆ ಹೇಳ್ತಾನೆ ಹೊಳ್ಳಿ, ನೋಡು, ನೀನು ಬೆಳಿಗ್ಗೆದ್ದೊಂದು ಸ್ವಲ್ಪ ತಂಗಳನ್ನ ತಂಗಳು ರೊಟ್ಟಿ ಉಣ್ಣೋದು ರೂಢಿ ಮಾಡ್ಕೊಂಡಿದ್ರೆ ಸುಮ್ಮನೆ ದೇವ್ರು ಕೊಟ್ಟ ಚಲೋ ನಾಲಿಗೆಯಿಂದ ಇನ್ನೊಬ್ಬರು ಹೊಗಳೋದು ಬರ್ತಿದ್ದಿಲ್ಲ ನೀನು ಹಣೆ ಬರದಾಗಂತ ಇವ ಹೇಳ್ತಾನೆ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ಏನು ಜೀವನ ಕಳೆದಿದ್ದು ಇಲ್ಲ ಹೊಗಳಿವಿ ಇಲ್ಲ ಬೈದೀವಷ್ಟೇ. ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆನ್ನ ಸಂಸಾರ. ಈಗ ಬೆಳಗ್ಗೆದ್ದು ಕೂಡಲೇ ಹೋಗ್ತಾರೆ ನೋಡ್ರಿ. ಎಲ್ಲಿಗೆ ಹೋಗ್ತಾರೆ? ವಾಕಿಂಗ್ ಹೋಗ್ತಾರಿಲ್ಲ. ವಾಕಿಂಗ್ನಾಗ ಏನು ಮಾಡ್ತಾರೆ? ಹೆಸರಷ್ಟೇ ವಾಕಿಂಗ್, ಅಲ್ಲಿ ಹೋಗಿದ್ದು ಬರೀ ಟಾಕಿಂಗ್, ಊರು ಸುದ್ದಿ ಟಾಕಿಂಗ್ ಅಷ್ಟೆ. ಹೋಗಿದ್ದು ವಾಕಿಂಗ್, ನಡೆದಿದ್ದು ಮಾತ್ರ ಊರು ಸುದ್ದಿ ಟಾಕಿಂಗ್. ಹೋಗೋದು ಹೆಸರು ವಾಕಿಂಗ್ ಅಷ್ಟೆ. ಏನು ಮಾಡೀವಿ ಅಲ್ಲಿ? ಇಲ್ಲ ಹೊಗಳಿವಿ ಊರವ್ರಿಗೆ, ಇಲ್ಲ ಬೈದೀವಷ್ಟೆ. ಕೆಲರ ಹೊಗಳಿ ಕೆಲರ ತೆಗಳಿ ವೃಥಾ ಹೋಯಿತೆನ್ನ ಸಂಸಾರ. ಒಂದು ನಿಮ್ಮಂಥದ್ದೊಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಮಠ, ಒಂದು ಆಶ್ರಮ ಇತ್ತು. ಆ ಆಶ್ರಮದೊಳಗೊಬ್ಬರು ಸನ್ಯಾಸಿಗಳಿರ್ತಿದ್ರು. ಆ ಸನ್ಯಾಸಿಯ ಕೆಲಸ ಏನು ಅಂದ್ರೆ, ಬೆಳಗ್ಗೆದ್ದು ಒಂದು ಮನೆ ಭಿಕ್ಷಕ್ಕೆ ಹೋಗ್ತಿದ್ದ. ಯಾರ ಭಿಕ್ಷಾ ನೀಡಿದ್ರು ಅಂದ್ರೆ ಉಣ್ತಿದ್ದ, ಒಂದೇ ಮನೆಗೆ ಹೋಗ್ತಿದ್ದವ. ಅವ್ರು ನೀಡದೇ ಇದ್ರೆ ಇನ್ನೊಂದು ಮನೆಗೆ ಹೋಗ್ತಿರ್ಲಿಲ್ಲ ಅಂತ. ಒಂದು ದಿವಸ ಒಂದು ಮುದುಕಿ ಮನೆಗೆ ಹೋದ ಕೂಡಲೇ ಆ ಮುದುಕಿ ಪಾಪದ ಇನ್ನೊಬ್ಬರ ಮನೆಗೆ ಕೆಲಸ ಮಾಡ್ತಿತ್ತು. ಹೋಗಿ ಭಿಕ್ಷಾನ್ ದೇಹಿ ಅಂದ. ಆ ಮುದುಕಿ ಹತ್ರ ಅದು ಏನೂ ಇರಲಿಲ್ಲ. ಅದು ಒಂದು, ಯಪ್ಪ ನಾನೇ ಇನ್ನೊಬ್ಬರ ಮನ್ಯಾಗ ಮುಸ್ರಿ ಗಿಸ್ರಿ ತಿಕ್ಕಿ ಬದುಕ್ತೀನಿ, ನೀ ಬಂದು ಭಿಕ್ಷಾನ್ ದೇಹಿ ಅಂದ್ರೆ ನಾ ಏನು ಕೊಡಲಿ ಅಂದ. ಅವಾಗ ಅವ ಸನ್ಯಾಸಿ ಅಂದ, ನೋಡಮ್ಮ, ನಾನಂತೂ ಒಂದೇ ಮನೆಗೆ ಕೇಳೋದು ಬೆಳಗ್ಗೆದ್ದು, ನೀ ಇಲ್ಲಂದ್ರೆ ಇವತ್ತು ಉಪವಾಸ ನೋಡೋಣಂದ. ಅವಾಗ ಮುದುಕಿ ಅಂತ, ಯಪ್ಪ ನನ್ನ ಮನೆಗೆ ಬಂದು ಉಪವಾಸ ಯಾಕೆ ಹೋಗ್ತಿ, ತಡಿ ಅಂತ ಮಗ್ಗಲೊಂದು ಹುಡುಗ ಕುರಿ ಕಾಯ್ತಿತ್ತು.
ಆ ಕುರಿ ಕಾಯೋ ಹೊಲದಾಗ ಹುಡುಗ ಕುರಿ ಕಾಯ್ತಿತ್ತಲ್ಲ, ಆ ಮುದಿಕ್ ಹೋಗಿಲ್ಲ, ನನ್ನ ಮನೆಗೆ ಒಬ್ಬ ಸನ್ಯಾಸಿ ಬಂದಾನ, ಒಂದು ಸ್ವಲ್ಪ ಹಾಲು ಕೊಡು ಅಂತ ಪಾಪ ಕುರಿ ಕಾಯೋ ಹುಡುಗ ಮುದುಕಿಗೆ ಹಾಲು ಕೊಟ್ಟ. ಒಂದು ಗಡಿಗೆ ತುಂಬ ಹಾಲು ಕೊಟ್ಟ. ಆ ಮುದುಕಿ ತಲೆ ಮೇಲೆ ಗಡಿಗೆ ಇಟ್ಕೊಂಡು ಗುಡಿಸಿಲ ಕಡೆ ಬರ್ತಿತ್ತು. ಇಷ್ಟು ಒಂದು ಸ್ವಲ್ಪ ದೂರ ಇತ್ತ ನಿಮ್ಮ ಗುಡಿ, ತೇರಿನಿಂದ ಇಲ್ಲಿವರೆಗೆ ಇತ್ತು ಜಾಗ. ಅದು ತಲೆ ಮೇಲೆ ಗಡಿಗ್ಯಾಗ ಹಾಲು ಇಟ್ಕೊಂಡು ಬರುವಾಗ ಮ್ಯಾಲ ಒಂದು ಹದ್ದ ಹಾವಿನ ಹಿಡ್ಕೊಂಡು ಹೊಂಟಿತ್ತದು. ಬಾಲ ಹಿಡ್ಕೊಂಡು ಹೊಂಟಿತ್ತಲ್ಲ, ಆ ಹಾವಿನ ಹಲ್ಲಿನ ವಿಷ ಈ ಗಡಿಗ್ಯಾಗ ಬಿತ್ತು. ಅದು ಮುದಿಗೆ ತಂದು ಹಾಲು ಕಾಸ್ತು. ಹಾಲು ಕಾಸಿ ಸನ್ಯಾಸಿಗೆ ಕೊಟ್ಟು, ಸನ್ಯಾಸಿಗೆ ಕೊಟ್ಟ ಕೂಡಲೇ ಅದು ಕುಡಿತು ಹೋಗಿ ಆಶ್ರಮಕ್ಕೆ ಹೋಗಿ ಕುಡಿದು ಬಾಯಾಗ ಬುರುಗ್ ಬಂದು ಸನ್ಯಾಸಿ ಸತ್ತು ಕೂಡಲೇ ಊರನ ಮಂದೆಲ್ಲ ಕೂಡಿಬಿಟ್ರು. ಇದು ಮುದಿಕ್ ಏನೋ ಮಾಡೈತಿದು, ಸ್ವಾಮಿಗೆ ಏನರ ಬಂಗಾರ ಗಿಂಗಾರ ಆಶಾಕ್ಕೆ ಬಿದ್ದಿಗಿತ್ತೈತೇನಂತ ತಿಳ್ಕೊಂಡು ಮುದುಕಿಗೆ ಬೈದ್ರಿ ಎಲ್ಲರು. ಆ ಮುದುಕಿ ಹೇಳ್ತು, ನಾ ಏನು ಮಾಡಲಿ, ನನಗೆ ಗೊತ್ತಿಲ್ಲಿದು, ಅವ ಕುರಿ ಕಾಯ ಹುಡುಗ ಹಾಲು ಕೊಟ್ಟನ, ತೊಗೊಂಡು ಬಂದೀವಿ ನಾವು ಅಷ್ಟೇ. ಅವರು ಊರನ ಮಂದಿ ಕುರಿಕಾಯ ಹುಡುಗಗೆ ಬಡಿದ್ರು, ಪಾಪ ಅದು ಹುಡುಗ ಸತ್ತು ಹೋಗ್ತದೆ. ಈ ಕುರಿಕಾಯ ಮುದುಕಿಗೆ ಬೈದರು, ಇದು ಮುದುಕಿಗೆ ಬೈದರು, ಅದು ಎದಿ ಹೊಡ್ಕೊಂಡು ಮುದುಕಿ ಸತ್ತು. ಪಾಪ ಸನ್ಯಾಸಿ ಇದ್ನಲ್ಲ, ಅವನಿಗೆ ಗೂಟಕ್ಕೆ ಬಡ್ದು ಕುಂದರ್ಸಿದ್ರು. ಊರನ ಮಂದೆಲ್ಲ ಊರು ಸುದ್ದಿ ಎಲ್ಲ ಮಾತಾಡಕತ್ರ, ಅವ್ರು ತಪ್ಪು ಮಾಡಿದ್ರೆ ಇವ್ರು ತಪ್ಪು ಮಾಡಿದ್ರೆ ಅಂತ ಕಟ್ಟಿಗೆಲ್ಲ ಮಂದಿ ಕುಂತು ಬಿಡ್ತು. ಇಲ್ಲಿ ಮುದುಕಿ ಸತ್ತು, ಅದು ಮ್ಯಾಲೆ ಹೋತು. ಕುರಿಕಾಯ ಹುಡುಗಗೆ ಬಡ್ದಿದ್ರಲ್ಲ, ಅದು ಸತ್ತು, ಅದು ಮ್ಯಾಲೆ ಹೋತು. ಅದು ಹದ್ದೇನು ಹಿಡ್ಕೊಂಡು ಬಂದಿತ್ತಲ್ಲ ಹಾವಿಗೆ, ಹಾವು ಕಡಿತು. ಹಾವು ಕಡ್ದಿದ್ದಕ್ಕೆ ವಿಷ ಏರಿ ಹದ್ದು ಸತ್ತು. ಅದು ಕಡ್ದು ಕೂಡಲೇ ಹದ್ದು ಮ್ಯಾಲಿಂದ ಕೆಳಗೆ ಬಿದ್ದು ಬಿಡುತ್ತೆ ಹಾವಿಗೆ. ಅದು ಕೆಳಗೆ ಬಿದ್ದು ಹಾವು ಸತ್ತು. ಮುದುಕಿ ಸತ್ತು, ಕುರಿಕಾಯ ಹುಡುಗ ಸತ್ತ, ಹಾವು ಸತ್ತು, ಹದ್ದು ಸತ್ತಲ್ಲ, 4 ಮ್ಯಾಲೆ ಹೋದು. ಅಲ್ಲಿ ಚಿತ್ರಗುಪ್ತರ ಹತ್ರ ಲೆಕ್ಕ ನಡೀತು. ಈ ಸನ್ಯಾಸಿ ಏನು ಸತ್ನಲ್ಲ ಪಾಪ, ಈ ಸನ್ಯಾಸಿಗೆ ಸಾಯಿ ಬಡ್ದಿದ್ದ ಪಾಪ ಯಾರ ಅಕೌಂಟಿಗೆ ಹಾಕಬೇಕಿದು ಅಂತ. ಇದನ್ನು ಯಾರ ಅಕೌಂಟಿಗೆ ಹಾಕಬೇಕು ಅಂದ್ರೆ, ಫಸ್ಟ್ ಮುದುಕಿತ್ತಲ್ಲ, ಮುದುಕಿಗೆ ತೊಗೊಂಡ್ರವ್ರು. ಈ ಮುದುಕಿ ಅಕೌಂಟಿಗೆ ಹಾಕಿರಿ, ಹಾಲು ಕುಡಿಸ್ದಕ್ಕೆ ಆಕಿನೇ, ಅವಕಿಗೆ ಬರ್ಬೇಕಿದು ಪಾಪ ಅಂತ. ಆ ಮುದುಕಿ ಅಂತೂ ನಾನೇನು ಮಾಡಲಿ, ನಿರಪರಾಧಿ ಅದೇನಿ, ಭಿಕ್ಷಾ ಕೇಳ್ದ, ಹಾಲು ತರಕ್ಕೆ ಹೋಗಿದ್ದೆ, ನನ್ನ ಅಕೌಂಟಿಗೆ ಯಾಕೆ ಹಾಕ್ತಿರಿ ಪಾಪ, ಅವ ಹಾಲು ಕೊಟ್ಟವನ ಅಕೌಂಟಿಗೆ ಹಾಕಿರಿ ಅಂದ್ಲಕ್ಕೆ ಮುದುಕಿ. ಅದು ಅವ್ರು ಹೌದಂದ್ರು ಕರೆಕ್ಟ್, ಮುದುಕಿದೇನು ತಪ್ಪಿಲ್ಲ, ಬಿಟ್ಬಿಡ್ರಿ. ಹಾಲು ಕೊಟ್ಟನಲ್ಲಿ ಹುಡುಗನ ಅಕೌಂಟಿಗೆ ಸನ್ಯಾಸಿ ಸತ್ತಿದ್ದು ಸಾಯಿ ಬಡ್ದಿದ್ದ ಪಾಪ ಹುಡುಗನ ಅಕೌಂಟಿಗೆ ಹಾಕ್ರಿ. ಅವ ಕುರಿಕಾಯ ಹುಡುಗಂದ, ನಂದೇನು ತಪ್ಪೈತಿ ಇದ್ರಾಗ, ಹಾಲು ಕೇಳ ಮುದುಕಿ ಕೊಟ್ಟೇನಿ. ಅದು ಹದ್ದ ಹಾವಿನ ಹಿಡ್ಕೊಂಡು ಹೊಂಟೈತಲ್ಲ, ಹಾವು ವಿಷ ಕೆಡವೈತಿ. ನನಗ್ಯಾಕೆ ಅಕೌಂಟಿಗೆ, ನನ್ನ ಈ ಪಾಪ ಸನ್ಯಾಸಿಗೆ ಸಾಯಿ ಬಡ್ದಿದ್ದ ಪಾಪ ನನ್ನ ಅಕೌಂಟಿಗೆ ಅಲ್ಲ, ಹಾವಿನ ಅಕೌಂಟಿಗೆ ಹಾಕ್ರಿ, ಅದು ವಿಷ ಬೀಳಿಸೈತಿ ಅಂತ. ಖರೆ ಐತೆ, ಹಂಗಾದ್ರೆ ಹಾವಿನ ಹೆಸರಲ್ಲೇ ಬರೆದು ಬಿಡ್ರಿ ಇದನ್ನು ಅಂತ. ಅದು ಹಾವಂತೂ, ಅಲ್ರಿ ನಮ್ಮದೇನು ತಪ್ಪೈತಿ, ನಮ್ಮ ಹೆಸರಿಗೆ ಈ ಪಾಪ ನಮ್ಮ ಅಕೌಂಟಿಗೆ ಯಾಕೆ ಜಮಾ ಮಾಡ್ತೀರಿ, ನಾವು ಸುಮ್ಮನೆ ಗುದ್ದನ್ಯಾಗ ಹೊಂಟಿದ್ವಿ, ಅದು ಹದ್ದು ಬಂದು ಬಾಲ ಹಿಡ್ದು ನಮ್ದು ಎಳ್ಕೊಂಡು ಹೋತ ಮೇಲೆ, ಅದು ಮತ್ತು ಬಾಲ ಹಿಡ್ದಿದ್ದಕ್ಕೆ ನಮ್ಮ ತಲೆ ಕೆಳಗಾಗಿ ಅದು ವಿಷ ಬಿದ್ದೈತಿ, ನಮ್ಮ ಅಕೌಂಟಿಗೆ ಇಲ್ಲರಿ, ಹದ್ದಿನ ಅಕೌಂಟಿಗೆ ಹಾಕ್ರಿ ಇದನ್ನಂತ ಅದು ಹೇಳುತ್ತೆ. ಅವ್ರಂದ್ರು ಖರೆ ಹದ್ದಿನ ಅಕೌಂಟಿಗೆ ಬರೆದು ಬಿಡ್ರಿ ಅಂದ್ರೆ ಚಿತ್ರಗುಪ್ತರೆಲ್ಲ. ಅದು ಹದ್ದಂತೂ ಅಲ್ಲ, ನಮ್ಮ ಅಕೌಂಟಿಗೆ ಯಾಕೆ ಹಾಕ್ತೀರಿ ನೀವು, ಹಾವು ತಿಂದು ಬದುಕಂತ ನಮಗೆ ನ್ಯಾಷನಲ್ ಪರ್ಮಿಟ ಕೊಟ್ಟಿರಿ, ನೀವು ಬದುಕಬೇಕು ಹೆಂಗೆ, ನಾವು ಹಾವು ತಿಂದು ಬದುಕಂತನ ಹೇಳಿರಿ, ಅದಕ್ಕೆ ನಮ್ಮ ಅಕೌಂಟಿಗೆ ಹಾಕಕ್ಕೆ ಬರಂಗಿಲ್ಲ ಇದು. ಅವ್ರಿಗೆ ಚಿತ್ರಗುಪ್ತರಿಗೆ ವಿಚಿತ್ರ ಆಗ್ತಿದ್ದು, ಅಲ್ಲ ಈ ಸನ್ಯಾಸಿ ಸತ್ತಿದ್ದಂತೂ ಖರೆ, ಸಾಯಿ ಬಡ್ದಿದ್ದು ಖರೆ, ಇದು ಪಾಪ ಯಾರ ಅಕೌಂಟಿಗೆ ಹಾಕಬೇಕು, ಈ 4 ಮಂದಿ ಅಂತೂ ಬ್ಯಾಡ್ ಅಂತಾರೆ. ಮತ್ತು ಯಾರ ಅಕೌಂಟಿಗೆ ಹಾಕಬೇಕು ಅಂತ ವಿಚಾರ ಮಾಡಕತ್ತರು. ಅವಾಗ ಒಬ್ಬ ಶಾಣೆ ಮನುಷ್ಯ ಹೇಳ್ದಂತ, ನೋಡು ಇವ್ರು 4 ಮಂದಿಗೆ ಹಾಕಬೇಡ್ರಿ, ಈ ಊರಾಗ ಕುಂತು ಸನ್ಯಾಸಿ ಮುದುಕಿ ಕುರಿಕಾಯ ಹುಡುಗ ಊರು ಸುದ್ದಿ ಮಾತಾಡಕತ್ತಾರಲ್ಲ, ಅವ್ರ ಅಕೌಂಟಿಗೆ ಜಮಾ ಮಾಡಿಬಿಡ್ರಿದನ್ನಂತೆ. ಅದಕ್ಕೆ ನಿಮ್ಮಲ್ಲಿ ಒಂದು ಗಾದಿ ಮಾತೈತಿಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಾಗ, ಮಾಡಿದವ್ರು ಒಬ್ಬರು ಅವ್ರು ಮಾಡಿದ ಪಾಪ ಆಡಿದ್ದಕ್ಕೆ ನಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ನೋಡ್ರಿ. ಅದಕ್ಕೆ ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡಬಾರ್ದು ಅಂದ್ರೆ, ಯಾರ ಪಾಪ ಮಾಡಲಕ್ಕ ಅವರು ಪಾಡಿದ ಪಾಪ ನೀ ಆಡ್ದಿ ಅಂದ್ರೆ ಮಾಡಿದವನಿಗಿಲ್ಲ, ಆಡ್ದವನ ಅಕೌಂಟಿಗೆ ಜಮಾ ಆಗ್ತೈತಿ. ಅದಕ್ಕೆ ಮಾಡಿದವನ ಪಾಪ ಆಡ್ದವನ ಬಾಯಾಗ. ಎಷ್ಟು ಚಂದ ನಮ್ಮ ಹಿರಿಯರು, ನಮ್ಮಲ್ಲಿ ವೇದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗೋದಿಲ್ಲ ಅಂತಾರೆ. ವೇದದ ಪಾತ್ರ ಗಾದೆಗೆ ಕೊಟ್ಟಾರ ನೋಡ್ರಿ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ಹೆಂಗೆ ಸಮಯ ಹೋತು ಅಂದ್ರೆ ಕೆಲರ ಹಳಿದು ಕೆಲರ ಹೊಗಳಿ.
ವೃಥಾ ಹೋಯಿತೆನ್ನ ಸಂಸಾರ. ಈ ಜೀವನ ಎದಕ್ಕೆ ವ್ಯರ್ಥ ಹೋತು ಅಂದ್ರೆ ಕಳೆದಿದ್ದೆದಕ್ಕೆ ನಾವು ಅಂದ್ರೆ ತೊಳಲಿ ಬಳಲಿ ಕೆಲವೊಬ್ಬರಿಗೆ ಹೊಗಳಿ ಕೆಲವೊಬ್ಬರಿಗೆ ಬೈದು ಈ ಸಂಸಾರ ಜೀವನ ವ್ಯರ್ಥ ಹೋಗೈತಿ ಅಂತ ಸಕಲೇಶ ಮಾದ್ರಸರು ಹೇಳ್ತಾರೆ. ಹಂಗಿದ್ರೆ ಜೀವನ ಚಲೋ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ವ್ಯರ್ಥ ಆಗಿದ್ದಂತೂ ಆಯಿತು, ಇನ್ನೊಬ್ಬರಿಗೆ ಬೈದು ಹೊಗಳಿ ಚಿಂತೆ ಮಾಡಿ ದುಃಖ ಮಾಡ್ಕೊಂಡಂತೂ ಜೀವನ ವ್ಯರ್ಥ ಆಗೈತಲ್ಲ. ಮತ್ತು ಈ ವ್ಯರ್ಥವಾದ ಜೀವನವನ್ನು ಅರ್ಥಪೂರ್ಣವಾಗಿ ಬದುಕಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಮುಂದಿನ 2 ಮಾತು ಹೇಳ್ತಾರೆ ಅವರು. ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ ಮೌನವಾಗಿರಿ ಶನ್ನ ಸಕಳೇಶ್ವರ ದೇವ. ಗಿರಿಯ ಶಿಖರದ ಮೇಲೆ, ಗಿರಿ ಅಂತ ಶಬ್ದ ಕೊಟ್ಟರವ್ರು. ನಮಗೆ ಗೊತ್ತಿರೋದು ಯಾವ ಗಿರಿಗಳು? ನೀವು ಆ ಕಡೆ ಸೌತ್ ಕರ್ನಾಟಕಕ್ಕೆ ದಕ್ಷಿಣ ಕನ್ನಡ ಕಡೆ ಹೋರಿ, ಅಲ್ಲವದು ಬುಡನಗಿರಿ, ಮುಳ್ಳಯ್ಯನಗಿರಿ, ವೆಳ್ಳಯ್ಯನಗಿರಿ ಅಂತ ಬರ್ತಾವೆ. ಯಾಕಡೆ ಆ ಕಡೆ ಹೋದ್ರೆ. ಈ ಕಡೆ ನಮ್ಮ ಕಡೆ ಬಂದರೆ 2 ಗಿರಿ, ಇಲ್ಲಿ ದಾದಾಗಿರಿ ಗುಂಡಗಿರಿ ಅಷ್ಟೆ. ಉಳಿದಿದ್ದು ಯಾವ ಗಿರಿನೂ ಸಿಗೋದಿಲ್ಲ ನಮ್ಮ ಕಡೆ. ಅಲ್ಲೆಲ್ಲ ಮುಳ್ಳಯ್ಯನಗಿರಿ ಬುಡನಗಿರಿ ಎಲ್ಲ ಸಿಗ್ತಾವೆ. ನಮ್ಮ ಕಡೆ ಗುಂಡಗಿರಿ ದಾದಾಗಿರಿ ಅಷ್ಟೆ. ಇವ 2 ಗಿರಿಗಳ ಇದ್ರ ಮೇಲೇ ಜೀವನ ನಡೆದೈತೆ ನಮ್ದು. ಎಲ್ಲರೂ ನಮ್ಮದೆಲ್ಲ ಇದ್ರ ಮೇಲೆ ನಡೆಸಿವು ಅಷ್ಟು. ಜಿಸ್ಕಿ ಲಾಟಿ ನಮ್ಮ ಕಡೆ ಇರೋ ಗಿರಿ 2, ಗುಂಡಗಿರಿ ದಾದಾಗಿರಿ. ಆದರೆ ಅವ್ರು ಹೇಳುವ ಗಿರಿ ಗಿರಿಯ ಶಿಖರದ ಮೇಲೆ. ಅದು ಯಾವ ಗಿರಿ ಇರ್ಬೋದು? ಅದು ಯಾವ ಗಿರಿ ಅಂದ್ರೆ ನೀವು ಹೇಳ್ತಿರಲ್ಲ, ಹಾಡು ಹಾಡೋದಿಲ್ಲ ಶರಣರು. ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ. ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆಯ ಮಾಡಿ. ಶ್ರೀಗಿರಿಯು ಶರೀರದೊಳಗುಂಟೋ ಓಂ ಗುರು ಸಿದ್ಧ ತಿಳಿದವರ ಮರ್ಮ ಅದರೊಳಗುಂಟು ಅಂತ. ಯೋಗಿ ಅದರೊಳಗೆ ಮರ್ಮ ಇಟ್ಟು ನೋಡ್ಯಾನ. ನಾವೆಲ್ಲ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡ್ತೀವಿ, ಇಲ್ಲ ಶ್ರೀಗಿರಿ ಅಂತ ತಿಳ್ಕೊಂಡು. ಇಲ್ಲಿ ಶರಣರು ಸಂತರು ಯಾವುದು ಶ್ರೀಗಿರಿ ಅಂತ ತಿಳ್ಕೋಬೇಕು. ಬರೇ ಶ್ರೀಶೈಲಗಿರಿ ಅಷ್ಟೇ ಗಿರಿ ಅಲ್ಲ, ಇಲ್ಲಿ ಗಿರಿಯ ಶಿಖರ ಅಂತ ಯಾವುದಕ್ಕೆ ಅನ್ನಬೇಕು? ನಾವೇನು ಮಾಡೀವಿ? ಶ್ರೀಶೈಲಕ್ಕೆ ವರ್ಷ ಪಾದಯಾತ್ರೆ ಮಾಡ್ತೀವಿ, ಅದು ಶ್ರೀಗಿರಿ ಅಂತ ಪಾದಯಾತ್ರೆ ಮಾಡಿ. ಒಬ್ಬನಿಗೆ ಹೇಳ್ತಿದ್ನಂತೊಬ್ಬ ದೋಸ್ತ, ನಾ 20 ವರ್ಷ ಆದ ನೋಡು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಕ್ಕತ್ತ. ಅವ ಮಗ್ಲಿದ್ದವ ಸುಮ್ಮನೆ ಇದ್ನಂತ. ಅವ ಮತ್ತೊಮ್ಮೆ ಹೇಳ್ದಂತ 20 ವರ್ಷ ಆತು ನೋಡು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಕ್ಕತ್ತ. ಅವ ಮತ್ತೆ ಸುಮ್ಮನೆ ಇದ್ದ. ಮತ್ತೊಮ್ಮೆ ಹೇಳ್ದಂತ 20 ವರ್ಷ ಆತು ನೋಡು ನಾ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಕ್ಕತ್ತ. ಅವ ಸುಮ್ಮನೆ ಇದ್ದ. ಅವ ಅಂದಲ್ಲೋ, ಇಷ್ಟು ಸಲ ಆತು ನಿನಗೆ ಹೇಳಕತ್ತೀನಿ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡಕ್ಕತ್ತ 20 ವರ್ಷ ಆತಂತ, ನಿನಗೇನೂ ಅನಿಸೋಲ್ದ ನಂತ. ಅವ ಮಗ್ಲಿದ್ದವಂದಂತ, ಅಲ್ಲ ನೀ 20 ವರ್ಷ ಪಾದಯಾತ್ರೆ ಮಾಡಿಯಲ್ಲ, ಮಲ್ಲಯ್ಯಗ ಏನೂ ಅನಿಸಿಲ್ಲ ಅಂದಮೇಲೆ ನನಗರ ಏನು ಅನಿಸ್ತೈತು ಅಂದ. 20 ವರ್ಷ ಮಾಡಿ ಮಲ್ಲಯ್ಯಗ ಏನೂ ಅನಿಸಿಲ್ಲ ನಿಂದು ಪಾದಯಾತ್ರೆ, ನನಗೇನು ಅನ್ನಿಸ್ತೈತಿ? ಮಾಡಬಾರ್ದಂತಲ್ಲ, ತಿಳಿದು ಮಾಡಬೇಕಷ್ಟ. ಯಾವುದು ಗಿರಿ ಅಂತ ತಿಳಿದು ಮಾಡಬೇಕಷ್ಟ. ಗಿರಿಯ ಶಿಖರದ ಮೇಲೆ ಯಾವುದು ಗಿರಿ ಅಂದ್ರೆ ಯೋಗಿ ತಿಳ್ಕೊಂಡವೇನಂತನ, ಈ ಶರೀರವೇ ಒಂದು ಗಿರಿ, ಇದು ನಿನ್ನ ಶಿರವೇ ಶಿಖರ. ಇದರೊಳಗೆ ಏನು ಮಾಡಿದ್ರೆ ತಪ್ಪ, ಏನು ಮಾಡಿದ್ರೆ ಸರಿ ಅನ್ನುವ ಜ್ಞಾನ ಐತಲ್ಲ, ಅದು ಆ ಶಿಖರದ ಕಳಸ. ಇದು ಶ್ರೀಶೈಲದ ಗಿರಿ. ಇದು ಶರೀರವೇ ಗಿರಿ, ನಿನ್ನ ಶಿರವೇ ಶಿಖರ, ಶಿಖರದೊಳಗಿರುವ ಜ್ಞಾನ ಐತಲ್ಲ, ಅದು ಶ್ರೀಗಿರಿ ಅಷ್ಟೇ. ಇದು ಮನುಷ್ಯನಿಗೆ ಬೇಕಲ್ಲ, ಜ್ಞಾನ ಬಹಳ ಮುಖ್ಯ. ಅದು ಶ್ರೀಶೈಲದ ಗಿರಿಯ ಶಿಖರ ಜ್ಞಾನ. ಜ್ಞಾನ ಅಂದ್ರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಚಲೋ ಯಾವುದು ಕೆಟ್ಟದ್ದು ಅಂತ ಬಿಡಿಸಿ ನೋಡ್ತಾನಲ್ಲ, ನೋಡಿ ಮಾಡುವುದಕ್ಕೆ ಜ್ಞಾನ ಅಂತ ಕರೀತಾರೆ. ಇದು ಜ್ಞಾನ. ಇದು ಇರಬೇಕಾಗ್ತೈತಿ. ಮನುಷ್ಯನ ಬದುಕಿಗೆ ಬೆಲೆ ಬಂದಿದ್ದು ಎದರಿಂದ ಅಂದ್ರೆ ಜ್ಞಾನದಿಂದ ಬೆಲೆ ಬರ್ತೈತಿ, ವಿವೇಕದಿಂದ ಬೆಲೆ ಬರ್ತೈತಿ. ಈಗ ನೀವು ರೈತರದಿರಿ, ರೈತರು ರಾಶಿ ಮಾಡ್ತೀರಿ. ಎದ್ರ ರಾಶಿ ಮಾಡ್ತೀರಿ? ತೊಗರಿ ರಾಶಿ ಮಾಡ್ತೀರಿ. ಈ ತೊಗರಿ ರಾಶಿ ಮಾಡಿ ಒಂದು ಚಲೋ ಹೊಸ ಚೀಲದಾಗ ತೊಗರಿ ಹೊಟ್ಟು ತುಂಬ್ರಿ, ಇನ್ನೊಂದು ಅದರಷ್ಟೇ ಹೊಸ ಚೀಲದಾಗ ತೊಗರಿ ತುಂಬ್ರಿ. ಎರಡೂ ನೀವು ಅಡತಿ ಅಂಗಡಿ ಅಂತಿರೋದಲ್ಲ, ದಲಾಲ್ ಅಂಗಡಿಗೆ ಒಯ್ಯಿರಿ. ಕಿಮ್ಮತ್ತು ಯಾವುದಕ್ಕೆ ಜಾಸ್ತಿ ಐತಿ? ತೊಗರಿಗೈತೋ ಹೊಟ್ಟಿಗೈತೋ? ತೊಗರಿಗೈತೆ, ಹೌದಲ್ಲ? ಅಲ್ಲ, ಎರಡೂ ಒಂದೇ ಸಮ ಚೀಲದೊಳಗೆ ತುಂಬಿರಿ, ತೊಗರಿಗೆ ಯಾಕೆ ಕಿಮ್ಮತ್ತು ಜಾಸ್ತಿ?
ಎರಡೂ ನೋಡ್ಲಿಕ್ಕೆ ಚೀಲ ಒಂದೇ ಸೈಜ್ ಅದಾವ. ಒಂದು ಚೀಲದಾಗ 1 ಕ್ವಿಂಟಲ್ ಹೊಟ್ಟು ತುಂಬಿರಿ, 1 ಕ್ವಿಂಟಲ್ ತೊಗರಿ ತುಂಬಿರಿ, ಹೊಟ್ಟಿಗೆ ಕಿಮ್ಮತ್ತಿಲ್ಲ, ತೊಗರಿ ಕಿಮ್ಮತ್ತು ಬಂತು. ಯಾಕಂದ್ರೆ ನೀವು ತುಂಬಿದ ಚೀಲಕ್ಕೆ ಕಿಮ್ಮತ್ತು ಬರೋದಿಲ್ಲ, ಚೀಲದೊಳಗೆ ಏನು ತುಂಬಿರಿ ಅನ್ನೋದ್ರ ಮೇಲೆ ಚೀಲಕ್ಕೆ ಕಿಮ್ಮತ್ತು ಬರ್ತೈತಿ. ಹಂಗೆ ಈ ದೇಹಕ್ಕೆ ಕಿಮ್ಮತ್ತಿಲ್ಲ, ದೇಹದೊಳಗೆ ಯಾವ ಜ್ಞಾನ ಐತಿ ಅನ್ನೋದ್ರ ಮೇಲೆ ಈ ದೇಹದ ಕಿಮ್ಮತ್ತು ಬರ್ತೈತಿ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ಜ್ಞಾನ ಬಹಳ ಮುಖ್ಯ. ಇದಕ್ಕೆ ನ್ಯೂರೋ ಸೈಂಟಿಸ್ಟ್ ಅಂತಾರೆ. ನ್ಯೂರೋ ಸೈಂಟಿಸ್ಟ್ ನರ ವಿಜ್ಞಾನಿಗಳು ಏನು ಹೇಳ್ತಾರಂದ್ರೆ ಇದಕ್ಕೆ ಮೆಟಾಕಾಗ್ನಿಷನ್ ಅಂತ ಕರೀತಾರೆ. ಮೆಟಾಕಾಗ್ನಿಷನ್, ಈ ಮೆಟಾಕಾಗ್ನಿಷನ್ ಅಂದ್ರೆ ದಿ ಎಬಿಲಿಟಿ ಟು ಥಿಂಕ್ ಆಫ್ ಯುವರ್ ಓನ್ ಥಿಂಕಿಂಗ್. ಇದಕ್ಕೆ ಮೆಟಾಕಾಗ್ನಿಷನ್ ಅಂತ ಕರೀತಾರೆ. ಅಂದರೆ ದಿ ಎಬಿಲಿಟಿ ಟು ಥಿಂಕ್ ಯುವರ್ ಓನ್ ಥಿಂಕಿಂಗ್. ನೀ ಏನೋ ಒಂದು ವಿಚಾರ ಮಾಡ್ತೀಯಲ್ಲ, ಡೋಂಟ್ ಫಾಲೋ ಇಟ್ ಬ್ಲೈಂಡ್ಲಿ. ಸುಮ್ಮನೆ ಕಣ್ಣು ಮುಚ್ಚಿ ಬಿಡಬೇಡ. ಏನು ವಿಚಾರ ಮಾಡ್ತೀಯಲ್ಲ ಸ್ವಲ್ಪ ಸರಿ ತಪ್ಪ, ಒಳಿತ ಕೆಡಕ, ಹಿತ ಅಹಿತ ತಿಳಿದು ಮಾಡಷ್ಟೇ. ಇದನ್ನು ತಿಳಿದು ಮಾಡೋದಕ್ಕೆ ಮೆಟಾಕಾಗ್ನಿಷನ್ ಅಂತ ಕರೀತಾರೆ. ಅದಕ್ಕೆ ಮನುಷ್ಯ ಏನ ಮಾಡಲಿ ತಿಳಿದು ಮಾಡಬೇಕಷ್ಟೆ. ಈ ಶರೀರಕ್ಕೆ ಬಹಳ ಬೆಲೆ ಬಂದಿದ್ದು ಎದರಿಂದ ಅಂದ್ರೆ ಜ್ಞಾನದಿಂದ, ವಿವೇಕದಿಂದ, ಗಿರಿಯ ಶಿಖರದ ಮೇಲೆ. ಅದಕ್ಕೆ ಮನುಷ್ಯಾಗ ಏನಿರಬೇಕು ಅಂದ್ರೆ ಜೀವನ ಸಾರ್ಥಕತೆ ಆಗಬೇಕಾದ್ರೆ ಮೊದಲು ಸ್ವಲ್ಪ ಅರಿವಿರಬೇಕು, ತಿಳುವಳಿಕೆ ಇರಬೇಕು, ಜ್ಞಾನ ಇರಬೇಕು. ಇದು ಮೊದಲನೇದ್ದಿತ್ತು. ಈಗ ನೀವು ಅಂಗಿ ಹಾಕ್ಕೊಂತೀರಿಲ್ಲ, ಈ ಅಂಗಿ ಹಾಕೋಬೇಕಾದ್ರೆ ಏನಂತೀರಿ? ಬ್ರ್ಯಾಂಡೆಡ್ ಇರ್ಬೇಕು, ಕಂಪ್ನಿವ್ ಇರ್ಬೇಕಂತೀರಿ. ಚಲೋ ಚಲೋ ಕಂಪ್ನಿ ಪ್ಯಾಂಟ್ ತೊಗೊತೀರಿ, ಚಲೋ ಬ್ರ್ಯಾಂಡೆಡ್ ಕಂಪ್ನಿವ್ ಇರಬೇಕು ಅಂತೀರಿ. ಕಾಲಾಗಿನ ಪಾದರಕ್ಷೆ ತೊಗೊತೀರಿ, ಯಾವಿರ್ಬೇಕಂತೀರಿ? ಬ್ರ್ಯಾಂಡೆಡ್ ಅಂತೀರಿ. ಅಲ್ಲ, ಮನುಷ್ಯನಿಗೆ ಇಷ್ಟು ಗೊತ್ತಿಲ್ಲ. ಪಾದರಕ್ಷೆ ಕಾಲಾಗ ಹಾಕ್ಕೊಂತಾನಲ್ಲ, ಕಾಲಾಗಿನೂ ಬ್ರ್ಯಾಂಡೆಡ್ ಇರ್ಬೇಕಂತ ಗೊತ್ತೈತಿ, ಆದರೆ ತಲೆಯಾಗಿನ ವಿಚಾರ ಬ್ರ್ಯಾಂಡೆಡ್ ಇರ್ಬೇಕಂತ ಗೊತ್ತಿರದೇ ಇದ್ರೆ ಹೆಂಗೆ? ಕಾಲಾಗ ಬ್ರ್ಯಾಂಡೆಡ್ ಹಾಕೊಳ್ಳೋದು ಗೊತ್ತೈತಿ, ಆದರೆ ತಲೆಯಾಗ ಬ್ರ್ಯಾಂಡೆಡ್ ಇಟ್ಕೋಬೇಕಂತ ಗೊತ್ತಿಲ್ಲ ಮನುಷ್ಯನಿಗೆ. ಮನುಷ್ಯ ದೊಡ್ಡವನಾಗೋದು ಕಾಲಾಗ ಬ್ರ್ಯಾಂಡೆಡ್ ಇದ್ರಲ್ಲ, ತಲೆಯಾಗ ಬ್ರ್ಯಾಂಡೆಡ್ ವಿಚಾರಗಳಿರಬೇಕು. ಅದಕ್ಕೆ ಗಿರಿಯ ಶಿಖರದ ಮೇಲೆ ಒಂದಿಷ್ಟು ಚಲೋ ಚಿಂತನೆಗಳಿರಲಿ ಮನುಷ್ಯನೇ. ನಿನ್ನ ಬದುಕಿಗೆ ಬೆಲೆ ಬಂದಿದ್ದು ಒಳ್ಳೆಯ ಚಿಂತನೆಗಳಿಂದ. ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ. ಲಿಂಗ ಧ್ಯಾನ ಅಂದ್ರೆ ಲಿಂಗ ಅಂದ್ರೆ ಚಿಹ್ನೆ, ಲಿಂಗ ಅಂದ್ರೆ ದೇವರು. ಲಿಂಗ ಅಂದ್ರೆ ಈ ಜಗತ್ತಿದೆಯಲ್ಲ, ಈ ಜಗತ್ತು ಯಾವುದರಿಂದ ಬಂತು, ಯಾವುದರ ಮೇಲೆ ತೋರಿದೆಯೋ ಮತ್ತು ಎಲ್ಲಿ ಲಯವಾಗ್ತೈತಿಲ್ಲ ಅದಕ್ಕೆ ಲಿಂಗ ಅಂತ ಕರೀತಾರೆ. ಈಗ ಭೂಮಿ ಐತಿ, ಭೂಮಿ ಬೆಳೆ ಬಂದಿದ್ದೆಲ್ಲಿಂದ? ಭೂಮಿಯಿಂದ. ಇಲ್ಲಿ ತೋರಿದ್ದೆಲ್ಲಿಂದ? ತೋರಿದ್ದೆಲ್ಲಿ? ಭೂಮಿಯ ಮೇಲೆ. ಕೊನೆಗೊಂದು ದಿವಸ ಹೋಗೋದೆಲ್ಲಿಗದು? ಭೂಮಿಗೆ. ಅಂದ್ರೆ ಭೂಮಿ ಬೀಜಕ್ಕೆ ಲಿಂಗ ಆತು ಅಂತ. ಈಗ ತೆರಿ ಐತಿ, ತೆರಿ ಬಂದಿದ್ದೆಲ್ಲಿಂದ? ಸಮುದ್ರದಿಂದ. ತೋರಿದ್ದೆಲ್ಲಿ? ಸಮುದ್ರದ ಮೇಲೆ. ಕೊನೆಗೆ ಲಯವಾಗುವುದೆಲ್ಲಿ? ಸಮುದ್ರದೊಳಗೆ. ಅಂದ್ರೆ ತೆರೆಗೆ ಸಮುದ್ರ ಲಿಂಗ ಅಂತ ಕರೀತಾರೆ. ಲಿಂಗ ಅಂದ್ರೆ ಈ ಸೃಷ್ಟಿಯ ಸಕಲ ಸಚರಾಚರಕ್ಕೆ ಯಾವುದು ಕಾರಣವೋ ಅದು ಲಿಂಗ. ಅದು ಲಿಂಗ ಧ್ಯಾನದಲ್ಲಿ ಅಂದ್ರೆ ಭಗವಂತನೇ ಈ ಬದುಕೈತೆಲ್ಲ ಇದು ಅನಿಶ್ಚಿತ ಐತಿ. ನಿನ್ನ ಜೀವನದೊಳಗೆ ಒಮ್ಮೆ ಸುಖ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ, ಒಮ್ಮೆ ಮಾನ ಬರ್ತೈತಿ, ಒಮ್ಮೆ ಅಪಮಾನಗಳು ಬರ್ತಾವ, ಒಮ್ಮೆ ಸ್ತುತಿ ಬರ್ತೈತಿ, ಒಮ್ಮೆ ನಿಂದೆ ಬರ್ತೈತಿ. ಏನು ಬರ್ತೈತಿ ಅಂತ ಗ್ಯಾರಂಟಿ ಇಲ್ಲ. ಮಂದಿ ಯಾವಾಗ ನಿನ್ನ ಉಡಿಯೊಳಗೆ ಹಾಕ್ತಾರಂತನೂ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಇದ್ರೆ ಒಂದಿಷ್ಟು ದೇವನ ನೆನಹು ಮಾಡುವಂತ ಬದುಕ ಅವನ ಮೇಲೆ ಭಾರ ಹಾಕಿ ಬದುಕೋದು. ಈಗ ನಮಗೆ ದುಃಖ ಆತು ಅಂದ್ರೆ ನಮ್ಮ ಹೆಗಲ ಮೇಲೆ ನಮ್ಮ ಗದ್ದ ಇಟ್ಟಳಕ್ಕಾಗೋದಿಲ್ಲ. ನನ್ನನ್ನು ನಾನು ತಬ್ಕೊಂಡು ಅಳ್ಳಿಕ್ಕಾಗೋದಿಲ್ಲ. ನಾವು ಅಂತೀವಿಲ್ಲ, ಆಡು ಭಾಷೆ ಒಳಗೆ ಏನಂತೀವಿ? ಏನ್ರಿ ನಮಗೆ ಚಲೋ ಇದ್ದಾಗ ಎಲ್ಲರೂ ಬರ್ತಾರ, ನಮ್ಮ ಕಷ್ಟದ ಕಾಲಕ್ಕೆ ಯಾರು ಹಾಕ್ಕಾರ್ರಿ ಅಂತ ಅಂತೀವಿಲ್ಲ ನಾವೆಲ್ಲ. ನಮಗೆ ಚಲೋ ಇದ್ದಾಗ ಎಲ್ಲರೂ ಚಲೋ ರೀ, ನಮಗೆ ಕಷ್ಟದ ಕಾಲಕ್ಕೆ ಯಾರೂ ಆಗೋದಿಲ್ಲ ಅಂತೀವಿ ನಾವು. ಈಗ ನೀವು ವಿಚಾರ ಮಾಡಿರಿ, ನಾವು ಚಲೋ ಇದ್ದಾಗ ಸಂತೋಷದಂಗೆ ಇದ್ದಾಗ ನಮ್ಮ 10 ಬಳ್ಳು ಚಪ್ಪಾಳೆ ತಟ್ತಾವೆ. ನಾವು ಕಷ್ಟದಾಗಿದ್ದಾಗ 10 ಬೆಳ್ಳು ಬರೋದಿಲ್ಲ, ಕಣ್ಣೀರು ಒರೆಸಕ್ಕೆ 2 ಬಳ್ಳು ಬರ್ತಾವಷ್ಟೆ. ಅಂದ್ರೆ ನೀನು ಸಂತೋಷದಾಗಿದ್ದಾಗ ನಿನ್ನ 10 ಬಳ್ಳು ಚಪ್ಪಾಳೆ ತಟ್ತಾವ. ನೀನು ಕಷ್ಟದಾಗಿದ್ದು
ಕಣ್ಣೀರು ಬಂದಾಗ ನಿನ್ನ ಕಣ್ಣೀರು ಒರೆಸಕ್ಕೆ ನಿನ್ನ ಕೈಯಾಗಿನ 10 ಬರಳ ನಿನ್ನ ಕಣ್ಣೀರು ಒರೆಸಕ್ಕೆ ಬರೋದಿಲ್ಲ ಅಂದಮೇಲೆ ನಿನ್ನ ಕಷ್ಟಕ್ಕೆ ಊರು ಮಂದಿ ಬಂದು ಆಸರಾಗ್ತಾರಂತಾರೆ. ಯಾಕೆ ನಂಬುತ್ತಿ ಮನುಷ್ಯನೇ? ನಂಬುವುದಿದ್ರೆ ದೇವನನ್ನು ನಂಬು, ಬದುಕು ಕೊಟ್ಟವನನ್ನು ನಂಬುವುದಾಗಿದ್ದರೆ ಅವನನ್ನು ನಂಬು. ಲಿಂಗ ಧ್ಯಾನದಲ್ಲಿ ಅವನನ್ನು ನಂಬುವುದಷ್ಟೇ. ಈ ಕಬೀರ ದಾಸರು ಅಂತಿದ್ರು, ಕೇಳಿರಲಿಲ್ಲ ನೀವು ಹೆಸರು? ಕಬೀರ ದಾಸರು. ಕಬೀರ್ ದಾಸರು ಅವರ ಗುರುಗಳು ರಮಾನಂದರು ಅಂತಿದ್ರು. ಇಬ್ಬರು ಕೂಡಿ ಒಂದು ಓಣಿಯೊಳಗೆ ಹೊಂಟಿದ್ರಂತ. ಒಂದು ಓಣಿಯೊಳಗೆ ಹೋಗಾಗ ಅಲ್ಲೊಂದು ಮುದುಕಿ ಜೋಳ ಬೀಸ್ತಿತ್ತು. ಬೀಸುಕಲ್ಲ ಅದಾವ, ಇಲ್ಲಿ ಹೋಗೇ ಬಿಟ್ಟಾವೆಲ್ಲ, ಮ್ಯೂಸಿಯಮ್ನಾಗ ಇಡೋದಿನ ಮೇಲೆ ಅವು ಕಷ್ಟ. ಬೀಸುಕಲ್ಲ ಮುದುಕಿ ಜೋಳ ಬೀಸ್ತಿತ್ತು. ಜೋಳ ಬೀಸುವುದನ್ನು ನೋಡಿ ಸಂತ ಕಬೀರ ದಾಸರು ದುಃಖಿ ದುಃಖಿ ಅಳಲಿಕ್ಕೆ ಶುರು ಮಾಡಿದ್ರು. ಚಲತಿ ಚಕ್ಕಿ ದೇಖಕ್ಕೆ ದಿಯಾ ಕಬೀರ ರೋಯ, ದೋ ಫಾಟನ ಕಾ ಬೀಚ್ ಮೇ ಸಾಬತ ಬಚಾನ ಕೋಯ. ಮುದುಕಿ ಅಜ್ಜಿ ಜ್ವಾಳ ಬೀಸುವುದನ್ನು ನೋಡಿ ಕಬೀರ ದಾಸರು ದುಃಖಿಸಿ ದುಃಖಿಸಿ ಅಳಲಿಕ್ಕೆ ಶುರು ಮಾಡಿದ್ರು. ಗುರುಗಳಾದಂಥ ರಮಾನಂದರು ಕೇಳಿದ್ರು, ಯಾಕೆ ಅಳಕತ್ತೀಯೋ ನೀನು ಅಂತ. ಅವಾಗ ಕಬೀರ ದಾಸ್ ಹೇಳ್ತಾನೆ, ಗುರುಗಳ ಜೀವನ ನೋಡ್ರಿ, ಜೀವನ ಅಂದ್ರೆ ಒಂಥರ ಬೀಸುಕಲ್ಲಿದ್ದಂಗೆ ಅಷ್ಟೇ. ಇಲ್ಲ ಅಲ್ಲಿ ಏನದು ಹಂಗಂದ್ರೆ, ಗುರುಗಳೇ ಜೀವನ ಏನೂ ಇಲ್ಲ, ಬೀಸು ಕಲ್ಲಿದ್ದಂಗೆ ಐತೆ ಅಷ್ಟೇ. ಹೆಂಗಂದ್ರೆ ಈ ಬೀಸು ಕಲ್ಲೊಳಗೆ ಕೆಳಗೊಂದಿರ್ತೈತಿ, ಮೇಲೊಂದಿರ್ತೈತಿ ನೋಡ್ರಿ, ಅದು ತಿರುಗ್ತಿರ್ತೈತಿ. ಮ್ಯಾಲೆ ತಾಯಂದಿರು ಜೋಳ ಹಾಕ್ತಾರೆ, ಜೋಳ ಬೀಸು ಕಲ್ಲೊಳಗೆ ಹೋತು ಅಂದ್ರೆ ಹಿಟ್ಟಾಗಿ ಸಣ್ಣಾಗಿ ಹಿಟ್ಟಾಗಿ ಬರ್ತೈತಿ. ಬೀಸುವ ಕಲ್ಲನ್ನು ತನ್ನ ಜೀವನಕ್ಕೆ ಹೋಲಿಸಿಕೊಂಡಂಥ ಕಬೀರ್ ಅಂತಾನೆ, ಗುರುಗಳೇ ಜೀವನನೂ ಒಂದು ಬೀಸು ಕಲ್ಲಿದ್ದಂಗೆ. ಬೀಸು ಕಲ್ಲಿನೊಳಗೆ ಹೆಂಗೆ ಕೆಳಗ ಮ್ಯಾಲ 2 ಪಾರ್ಟ್ಸ್ ಅದಾವಲ್ಲ, 2 ಭಾಗದೊಳಗೆ ಸಿಕ್ಕೊಂಡು ಜ್ವಾಳ ಹೆಂಗೆ ಸಣ್ಣಾಗಿ ಹಿಟ್ಟಾಗಿ ಬರಾಕತ್ತೈತಿ, ಮನುಷ್ಯನ ಜೀವನ ಅನ್ನೋದು ಸಹಿತ 2 ಭಾಗಕ್ಕೆ ಸಿಕ್ಕೊಂಡೈತಿ. ಒಂದು ಹುಟ್ಟು, ಇನ್ನೊಂದು ಸಾವು, ಇನ್ನೊಂದು ಮಾನ, ಇನ್ನೊಂದು ಅಪಮಾನ, ಇನ್ನೊಂದು ಬಡತನ, ಇನ್ನೊಂದು ಶ್ರೀಮಂತಿಕೆ, ಇನ್ನೊಂದು ಸೋಲ ಗೆಲುವ, ಹುಟ್ಟ ಸಾವ ಅನ್ನುವಂಥ 2 ಪಾರ್ಟ್ಸ್ನೊಳಗೆ ಸಿಕ್ಕೊಂಡು ಇದು ಸಣ್ಣಾಗೈತಿ ಜೀವನ ಅಂತ. ಅವಾಗ ಗುರುಗಳಂತಾರ, ಹುಚ್ಚದಿಯೋ ಅಳಕ್ಕೆ ಹೋಗ್ಬೇಡ ನೀನು, ಯಾವ ಜೋಳ ಹಿಟ್ಟಾಗಿ ಸಣ್ಣಾಗಿ ಬಿದ್ದಾವಲ್ಲ ಅದನ್ನಷ್ಟ ನೋಡಿ, ನಡಬರ್ಕೊಂದು ಬೀಸು ಕಲ್ಲಿಗೆ ಒಂದು ಸಣ್ಣ ಗೂಟು ಇರ್ತೈತಿ ನೋಡಿ, ಆ ಗೂಟಕ್ಕೆ ಹತ್ಕೊಂಡು ಯಾವ ಜೋಳ ಕುಂತಾವಲ್ಲ ಆ ಜೋಳ ಎಂದೂ ಹಿಟ್ಟಾಗಿಲ್ಲ, ಸಣ್ಣನೂ ಆಗಿಲ್ಲ. ಹಂಗೆ ಯಾರು ಜೀವನದ ಹುಟ್ಟು ಸಾವುಗಳು, ಮಾನ ಅಪಮಾನಗಳು, ಸ್ತುತಿ ನಿಂದೆಗಳ ಮಧ್ಯದಲ್ಲಿ ಇದನ್ನೆಲ್ಲ ಭಗವಂತ ನಿನ್ನ ಪ್ರಸಾದ ಅಂತ ಅವನ ಪಾದಕ್ಕೆ ಅರ್ಪಿಸಿ ಅವನನ್ನು ಆಶ್ರಯಿಸಿ ಬದುಕ್ತಾರಲ್ಲ, ಅವರು ದುಃಖದಿಂದ ದೂರ ಆಗ್ತಾರೆ, ಚಿಂತೆಗಳಿಂದ ದೂರ ಆಗ್ತಾರೆ. ಲಿಂಗ ಧ್ಯಾನದಲ್ಲಿ ಏನೇ ಬರಲಿ, ಕಷ್ಟ ಬರಲಿ, ಸುಖ ಬರಲಿ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಸೋಲ ಬರಲಿ ಗೆಲುವ ಬರಲಿ, ಹುಟ್ಟ ಬರಲಿ ಸಾವ ಬರಲಿ, ಮನುಷ್ಯ ಗೊತ್ತಿರಬೇಕು ಇದು ನಾವೆಷ್ಟು ಪೂಜಾ ಮಾಡ್ತೀವ್ರಿ ನಮಗೆ ಯಾಕೆ ಬರ್ತೈತಿ ಅಂತಲ್ಲ, ಇದು ಎಲ್ಲ ಇದು ದೇವನ ಕೃಪೆ ಅಂತ ಅವನ ಪಾದಕ್ಕೆ ಅರ್ಪಿಸಿ ನಾವು ಹಗರಾಗಬೇಕಷ್ಟೆ. ಅವನ ಮೇಲೆ ನಂಬಿಕೆ ಇಟ್ಟು ಬದುಕೋದು. ಈಗ ನೀವು ಊರಿಗೆ ಹೋಗ್ತೀರಿ, ಡ್ರೈವರ್ ಬಸ್ ತೊಗೊಂಡು ಹೋಗ್ತಾನೆ, ಏನರ ಹತ್ತುವಾಗಿ ಅವ ಮುಟ್ಟಿಸ್ತಾನ ಇಲ್ಲೋ, ಎಲ್ಲರ ಕೆಡವುತ್ತಾನ ಏನಂತ ವಿಚಾರ ಮಾಡ್ತೀರೇನು? ಹ್ಯಾಂಗೆ ಬಸ್ ಹತ್ತುವಾಗ ಇವ ನಮಗೆ ಸರಿಯಾಗಿ ಬಸ್ ಸ್ಟ್ಯಾಂಡಿಗೆ ಮುಟ್ಟಿಸ್ತಾನ ಅಂತ ಸುಮ್ಮನೆ ಬಸ್ ಹತ್ತಿದ್ರೆ ಯಾತ್ರೆ ಸುಗಮವಾಗಿ ಡ್ರೈವರ್ ಮುಟ್ಟಿಸ್ತಾನಂತ ಡ್ರೈವರ್ನ ಮೇಲೆ ಭರವಸೆ ಇಟ್ಟು ಬದುಕ್ತೀವಲ್ಲ, ಈ ಜೀವನ ಅನ್ನುವ ಯಾತ್ರೆಯಲ್ಲಿ ದೇವರೊಬ್ಬ ಡ್ರೈವರ್ ಇದ್ದಂಗೆ ಅವನ ಮೇಲೆ ಭರವಸೆ ಇಟ್ಟು ಬದುಕುವುದು. ಅವ ನಮ್ಮ ಡೆಸ್ಟಿನೇಷನಿಗೆ ಮುಟ್ಟಿಸ್ತಾನೆ, ನಾವು ಮುಟ್ಟುವ ಸ್ಥಳಕ್ಕೆ. ಇದು ಭರವಸೆ, ಇದು ಅಷ್ಟೆ. ಲಿಂಗ ಧ್ಯಾನದಲ್ಲಿ ಈಗ ಒಬ್ಬ ರೈತ ಇರ್ತಾನೆ, ಭರವಸೆ ಇರದೇ ಇದ್ದರೆ ಬದುಕಲಿಕ್ಕೆ ಆಗ್ತೈತೇನೆ. ಒಬ್ಬ ರೈತ ಒಂದು ಇದಕ್ಕೆ ಹೋಗ್ತಾನೆ, ಎಲ್ಲಿಗೆ ಬಿತ್ತಕ್ಕೆ ಹೋಗ್ತಾನೆ, ಒಂದು 4 ಕಾಳು ಉಗ್ತಾನೋ ಇಲ್ಲ, ಉಗ್ಗಿದ್ದೆಷ್ಟು 4 ಕಾಳು. ಏನು ಮನೆಗೆ ಬಂದಿದ್ದು ಬರ್ತೈತೋ ಇಲ್ಲೋ, ಹ್ಯಾಂಗೋ ಏನೋ, ಮೊಳಿ ಕೊಡಿತೈತೋ ಇಲ್ಲೋ ಹೋಗಿ ಚೆಕ್ ಮಾಡ್ತಾನೆ, ಏನೂ ಇಲ್ಲ. ಅವನಿಗೆ ಏನು ಬಲವಾದ ನಂಬಿಕೆ ಅಂದ್ರೆ 4 ಕಾಳು ಭೂಮಿ ತಾಯಿಯ ಉಡಿಯೊಳಗೆ ಹಾಕಿದ್ರೆ 4 ತಿಂಗಳೊಳಗೆ 4 ಕ್ವಿಂಟಲ್ ನನ್ನ ಮನೆ ತುಂಬುತ್ತಾಳ ಅನ್ನುವ ನಂಬಿಕೆಯಿಂದ ಹಾಕಿ ಬರ್ತಾನಷ್ಟೆ. ಇದು ಭರವಸೆ. ಇದು ಈ ಭರವಸೆಯ ಮೇಲೆ ಮನುಷ್ಯ ಬದುಕುವುದು. ಅದಕ್ಕೆ ಲಿಂಗ ಧ್ಯಾನ ಅಂತ ಕರೆದ್ರೆ ಇದಕ್ಕೆ. ಒಂದನೇದ್ದು ಸ್ವಲ್ಪ ಚಲೋ ಚಿಂತನೆ ಇರಬೇಕು, ತಲೆಯಾಗ ಒಂದಿಷ್ಟು ಚಲೋ ವಿಚಾರಗಳು, ಬದುಕಿನ ಕಷ್ಟ ಸುಖಗಳ ಮಧ್ಯದೊಳಗೆ ದೇವನ ನೆನಹು, ಕೊನೆಗೆ
ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ ಮೌನವಾಗಿರಿ ಶನ್ನ ಸಕಳೇಶ್ವರ ದೇವ. ಕೊನೆಯ ಮಾತು ಹೇಳ್ತಾರೆ ಅವ್ರು. ಏನು ಹೇಳ್ತಾರೆ ಅಂದ್ರೆ, ಸ್ವಲ್ಪ ಮೌನವಾಗಿರಿ ಶನ್ನ ಸಕಳೇಶ್ವರ ದೇವ. ಮೌನ ಯಾಕಿರಬೇಕು ಅಂದ್ರೆ, ಮೌನ ಇದರ ಅರ್ಥ ಇಟ್ ಈಸ್ ನಾಟ್ ದಿ ಸ್ಟೇಟ್ ಆಫ್ ನಾಯ್ಸ್ಲೆಸ್ನೆಸ್. ಶಬ್ದ ಇರದ ಸ್ಥಿತಿ ಅಲ್ಲ. ಮಾತಾಡ್ಲಾರ್ದಂಗೆ ಇದ್ರೆ ಮೌನ ಅಂತಲ್ಲ. ಮೌನ ಇದರ ಅರ್ಥ ಜೀವನದೊಳಗೆ ಸುಖ ದುಃಖ ಮಾನ ಅಪಮಾನ ಏನು ಬಂದರೂ ಸಹಿತ ನಾಲಿಗಲ್ಲ, ನಿನ್ನ ಮನಸ್ಸು ಹೊಯ್ದಾಡ್ಲಾರ್ದೆ ಗಟ್ಟಿತ್ತು ಅಂದ್ರೆ ಅದು ನಿಜವಾದ ಮೌನ. ಇದಕ್ಕೆ ಮಹಾಮೌನ ಅಂತ ಕರೀತಾರೆ. ಮೌನವಾಗಿರಿ ಶನ್ನ ಸಕಳೇಶ್ವರ ದೇವ. ಈಗ ದೇವರದಾನ ಇಷ್ಟೆಲ್ಲ ಪಶು ಪಕ್ಷಿ ಪ್ರಾಣಿಗಳ ಜೊತೆ ಮಾತಾಡ್ತಾನಲ್ಲ, ಏನು ಇಂಗ್ಲೀಷ್ನಾಗ ಮಾತಾಡ್ತಾನ, ಏನು ಸಂಸ್ಕೃತದೊಳಗೆ ಮಾತಾಡ್ತಾನ, ಯಾವ ಭಾಷೆಯೊಳಗೆ ಮಾತಾಡ್ತಾನಂದ್ರೆ ಹಿ ಕಮ್ಯುನಿಕೇಟ್ಸ್ ವಿತ್ ದಿ ಸೈಲೆನ್ಸ್. ಅಂದ್ರೆ ಸೈಲೆನ್ಸ್ ಇಸ್ ಎ ಡಿವೈನ್ ಲ್ಯಾಂಗ್ವೇಜ್. ಇದು ದೇವ ಭಾಷೆ ಅಂತ ಕರೀತಾರೆ. ಮೌನವಾಗಿರ್ಬೇಕಷ್ಟ. ಈಗ ಸಂಸಾರ ಐತೆ, ಸಂಸಾರ ಚಲೋ ಇರ್ಬೇಕಂದ್ರೆ ಮೌನ ಇರ್ಬೇಕಷ್ಟ. ಮೌನೇಚ ಕಲಹೋ ನಾಸ್ತಿ ಅಂತ ಕರೀತಾರೆ. ನನಗೆ ಭಾಳ ಮಂದಿ ಕೇಳ್ತಾರೆ, ಯಪ್ಪ ಮನ್ಯಾಗ ಭಯಂಕರ ಕಿರಿಕಿರಿ ಐತಿ, ಏನು ಮಾಡ್ಬೇಕು? ಏನು ಮಾಡಂಗಿಲ್ಲ, ಏನಾರ ಮಾಡಕ್ಕೆ ಹೋದ್ರೆ ಗದ್ಲಾಗ ಸುಮ್ಮನಿರೋದು ಕಲೀರಷ್ಟೇ ಅಂತ. ಸುಮ್ಮನಿದ್ರೆ ಎಲ್ಲ ಚಲೋ ಇರ್ತೈತಿ, ಸುಮ್ಮನೆ ಇರದೇ ಇದ್ರೆ ಕೆಡ್ತೈತೆ ಅಷ್ಟೆ. ಸಂಸಾರ ಸುಖ ಇರಬೇಕು ಅಂದ್ರೆ ಮೌನ ಭಾಳ ದೊಡ್ಡದು. ಏನು ನಾವೇನು ತಿಳ್ಕೊಂಡಿವಿ, ಮೌನ ಅಂದ್ರೆ ಶರಣರಿಗೆ ಸಂತರಿಗೆ ಗವ್ಯಾಗಿರೋರಿಗೆ ಅಂತ ತಿಳ್ಕೊಂಡಿವಿ. ಅವ್ರಿಗಿಂತ ಜಾಸ್ತಿ ನಿಮಗೆ ಭಾಳ ಅವಶ್ಯಕತೆ ಐತಿ. ಯಾಕಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಹೋರಾಟ ಸಂಗ್ರಾಮ ಇರ್ತೈತಿ, ಹೊಡಪೆಟ್ಟ. ಬೆಳಿಗ್ಗೆ ಎದ್ದು ಕೂಡಲೇ ಹೊಡೆದಾಟ. ಮೊದಲು ಚಲೋ ಇರ್ತಾವೆ, ಎರಡು ಜೀವ ಇರ್ತಾವೆ. ಆಮೇಲೆ ಶುರು ಆತು ನೋಡಿ ಜಗಳ ಶುರು ಆಗ್ತೈತಿ. ಮೊದಲು ಒಂದಕ್ಕೊಂದು ಬಿಟ್ಟಿರೋದಿಲ್ಲ. ಮದುವೆ ಆಗೋದಕ್ಕಿಂತ ಮೊದಲು ಏನಂತಿರ್ತಾವ, ನಿನಗೆ ಬಿಟ್ಟಿರೋದಿಲ್ಲ ಅಂತ. ಮದುವೆ ಆದ ಮೇಲೆ ಒಂದು 4 ತಿಂಗಳಿಗೆ ನೋಡಿ, ಇಲ್ಲ ನೀ ಇರ್ಬೇಕು ಒಂದು, ಇಲ್ಲ ನಾ ಇರ್ಬೇಕು ಒಂದು ಮನ್ಯಾಗ ಅಷ್ಟು. ಮೊದಲು ಜೀವ ಇರ್ತಾವೆ. ಒಬ್ಬ ಹೆಣ್ಮಗಳು ದವಾಖಾನಿಗೆ ಕರ್ಕೊಂಡು ಹೋದ್ ನನ್ನ ಗಂಡ ಕರ್ಕೊಂಡೋಗಿ ಹೇಳಿಲ್ದಂತ, ಇದು ನೋಡ್ರಿ ನಮ್ಮ ಯಜಮಾನ ಬರೇ ರಾತ್ರಿ ನಿದ್ದಿಗಣ್ಣಾಗ ಮಾತಾಡ್ತೈತೆ. ಅವ್ರು ಡಾಕ್ಟ್ರ್ ಅಂದರು, ಇದಕ್ಕೇನ್ರ ಔಷಧ ಕೊಡ್ರಿ, ಬರೀ ನಿದ್ದಿಗಣ್ಣಾಗ ಮಾತಾಡ್ತೈತಿ ಇದು. ಅವ್ರು ಡಾಕ್ಟ್ರ್ ಅಂದ್ರೆ, ಅವ ಇದಕ್ಕೇನೂ ಔಷಧ ಇಲ್ಲ, ಸ್ವಲ್ಪ ಹಗಲು ಹೊತ್ತಿನಾಗ ಸ್ವಲ್ಪ ಮಾತಾಡಕ್ಕೆ ಬಿಡು ಅವನಿಗೆ ಅಷ್ಟ ಅಂತ. ಹಗಲು ಹೊತ್ತಿನಾಗ ನೀವು ಸ್ವಲ್ಪ ಮಾತಾಡಕ್ಕೆ ಬಿಟ್ರೆ ಅವನಿಗೆ ಮುಗಿತು, ಯಾವ ರೋಗ ಬರೋದಿಲ್ಲ, ಮಾತಾಡಕ್ಕೆ ಬಿಡು ನೀವು ಅವನಿಗೆ. ಹೆಣ್ಮಗಳು ದೇವ್ರ ಹತ್ರ ಹೋಗಿ ಕೇಳಲ್ಲಂತ, ನನ್ನ ಗಂಡನ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ಬೇಕು ನೋಡ್ರಿ, ಯಾವ್ದಾರ ವ್ರತ ಇದ್ರೆ ಹೇಳ್ರಿ ಮಾಡ್ತೀನಿ. ಅವ್ರ ಗುರುಗಳು, ನೀ ಯಾವ ವೃತ ಮಾಡೋದು ಬೇಡ, ಮೌನ ವೃತ ಮಾಡಿಬಿಡೋದ್ರ ಆಯುಷ್ಯ ಆರೋಗ್ಯ, BP ಶುಗರ ಬರೋದಿಲ್ಲ ಅದಕ್ಕೆ. ಮೌನ ವೃತ ಆಚರಣೆ ಮಾಡಿ ಅಷ್ಟೆ. ಅದಕ್ಕೆ ಗೊತ್ತಿರಬೇಕು ನಮಗೇನು ಅಂದ್ರೆ, ಮೌನಿಯಾಗಿರಿ. ಮೌನೇಚ ಕಲಹ ನಾಸ್ತಿ ಅಂತ. ಈಗ ಮನುಷ್ಯನ ಜೀವನ ಪ್ರಪಂಚ ಸಂಸಾರ ಸುಖವಾಗಿ ಆಗಬೇಕಾಗಿದ್ರೆ ಕಲಿಯುವುದೇನು ಅಂದ್ರೆ ಸುಮ್ಮನಿರೋದು ಸಹಿತ ಒಂದು ಧ್ಯಾನ. ಇದು ಸುಮ್ಮನಿರ್ಬೇಕು ಮೊದಲು. ಈಗ ನೀವೊಂದು ಕೆರೆ ಇರ್ತೈತಿ, ಕೆರೆಯೊಳಗೆ ಎಮ್ಮೆ ಆಕಳ ಹೋಗಿ ರಾಡಿ ಮಾಡ್ತಾವೆ ನೀರು. ರಾಡಿ ಮಾಡಿದ್ದು ನೀರು ತಿಳಿ ಆಗಬೇಕಂದ್ರೆ ಏನು ಮಾಡಿದ್ರೆ ತಿಳಿ ಆಗ್ತೈತಿ ಹೇಳ್ರಿ? ಏನಾರ ಮಾಡಕ್ಕೆ ಹೋದ್ರಿ ಮತ್ತಿಷ್ಟು ರಾಡಿ ಆಗ್ತೈತಿ. ನೀರು ತಿಳಿ ಆಗಬೇಕಾದ್ರೆ ನೀ ಏನೂ ಮಾಡಬೇಕಾಗಿಲ್ಲ, ಸುಮ್ಮನಿದ್ರೆ ತಾನೇ ತಿಳಿ ಆಗ್ತೈತಿ. ಹಂಗೆ ಸಂಸಾರದೊಳಗೆ ಸ್ವಲ್ಪ ಹೆಚ್ಚ ಕಡಿಮೆ ಜಗಳಾಟ ಹೊಡೆದಾಟ ಬಡದಾಟ ಊರಾಗ ಮನ್ಯಾಗ ಎಲ್ಲ ಕಡೆ ಆಗ್ತಾವೆ. ಏನಾರ ಮಾಡಕ್ಕೆ ಹೋದ್ರಿ ಅಂದ್ರೆ ಮತ್ತಿಷ್ಟು ಗೊಡಗಾಗ್ತೈತಿ. ಹೆಂಗೆ ಗೊಡಗಾದ ನೀರು ತಿಳಿ ಆಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಕುಂತ್ರಿ ಅಂದ್ರೆ ನೀರು ತಿಳಿ. ಸುಮ್ಮನೆ ಕುಂತ್ರೆ ಮನಸ್ಸು ತಿಳಿಯಾಗ್ತದೆ. ಸುಮ್ಮನಿರುವುದು ಕಲಿಯಬೇಕು. ಇದು ಯೋಗ, ಇದು ಅಷ್ಟೇ. ಮೌನವಾಗಿರಿ ಶನ್ನ ಸಕಳೇಶ್ವರ ದೇವ. ಮೌನವಾಗಿ ನಮ್ಮ ಕೆಲಸ ಮಾಡ್ಕೊಂತ ಹೋಗೋದು. ಈಗ ಹೊಳೆ ಇರ್ತೈತಿ ನೋಡ್ರಿ, ಹೊಳೆ ಹರಿತೈತಿ. ಹೊಳೆ ಹರಿಯುವಾಗ ಒಬ್ಬವ ಅರ್ಗೆ ಬಿಟ್ಟಾನ, ಗಂಗೆ ಚ ಯಮುನೆ ಚೈವ ಗೋದಾವರಿ ಅಂಥೇಳಿ ಬೊಗಸಿಲೆ ಅರ್ಗೆ ಬಿಟ್ಟಾನ ಹೊಳೆಗೆ. ಒಬ್ಬವ ಬಾಯಾಗ ಹಾಕ್ಕೊಂಡು ಉಗುಳ್ಯಾನ. ನದಿ ಏನಾರ ಇವ ಅರ್ಗೆ ಬಿಟ್ಟಾನಂತ ತಿಳ್ಕೊಂಡು ಉಕ್ಕಿಲ್ಲ, ಹೊಗಳ್ಯಾನಂತ ತಿಳ್ಕೊಂಡು ಸೊಕ್ಕಿಲ್ಲ. ಉಕ್ಕು ಬಂದಿಲ್ಲ, ಸೊಕ್ಕು ಬಂದಿಲ್ಲ. ಮತ್ತು ಯಾವನಾರ ಬೈದಾನಂತ ತಿಳ್ಕೊಂಡು ಬತ್ತೈತೇನು? ಬತ್ತಿಲ್ಲ. ಅತ್ತೈತೇನು? ಅತ್ತಿಲ್ಲ. ಹೊಗಳ್ಯಾನಂತ ಉಕ್ಕಿಲ್ಲ, ಸೊಕ್ಕಿಲ್ಲ.
ಬೈದಾನಂತ ತಿಳ್ಕೊಂಡು ಬತ್ತಿಲ್ಲ, ಅತ್ತಿಲ್ಲ, ಹರಿಯುವುದು ಮಾತ್ರ ಬಿಟ್ಟಿಲ್ಲ. ಇದು ನದಿಯ ಯೋಗ, ಇದು ಮನುಷ್ಯ ನದಿಯಂತೆ ಬದುಕಬೇಕು, ಇದು ಜೀವನ ಯೋಗ, ಇದು ಪ್ರಪಂಚ ಯೋಗ. ಅದಕ್ಕೆ ಮನುಷ್ಯ ಕಲಿಯುವುದೇನು ಅಂದ್ರೆ ಪ್ರಪಂಚದೊಳಗೆ ಏನೇ ಬರಲಿ ಮೌನವಾಗಿರಬೇಕು. ಸ್ವಲ್ಪ ಚಲೋ ವಿಚಾರ ವ್ಯರ್ಥ ಹೆಂಗಾತು, ಬೈದು ಹೊಗಳಿ ಚಿಂತೆ ಮಾಡಿ ದುಃಖ ಮಾಡಿಕೊಂಡು ವ್ಯರ್ಥ ಮಾಡಿಕೊಂಡ್ವಿ. ಸಾರ್ಥಕ ಮಾಡ್ಕೋಬೇಕಾದ್ರೆ ಸ್ವಲ್ಪ ತಲೆಯಾಗ ಚಲೋ ವಿಚಾರ, ಹೃದಯದೊಳಗೆ ದೇವನ ನೆನಹು, ಸ್ವಲ್ಪ ಸುಮ್ಮನಿರೋದು ಕಲಿಬೇಕು ಮನುಷ್ಯ. ಇಷ್ಟಿದ್ರೆ ಇದು ಪ್ರಪಂಚ ಯೋಗ. ನಮ್ಮ ಬಾಳು ವ್ಯರ್ಥವಾಗುವುದಿಲ್ಲ, ಇದಕ್ಕೆ ಅರ್ಥ ಬರ್ತದೆ ಅಂತ ಸಕಲೇಶ ಮಾದರಸರು ಹೇಳ್ತಾರೆ. ಅದಕ್ಕಿಂತ ಒಂದು ಅರ್ಥಪೂರ್ಣ ಬದುಕು ನಮ್ಮದಾಗಬೇಕಾದ್ರೆ ಇದಕ್ಕಾಗಿ ಒಂದಷ್ಟು ಚಿಂತನೆ ಇನ್ನು 4 ದಿನಗಳ ಕಾಲ ನಡೀತೈತಿ. ಸರಿಯಾದ ಸಮಯಕ್ಕೆ 6:30 ಶುರು ಮತ್ತು 7:30ಯಿಂದ 7:45 ಇದು ಮುಗಿತೈತಿ. ಇದರೊಳಗೆ ತಾವೆಲ್ಲ ಬರ್ರಿ, ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ 2 ಮಾತು ಮುಗಿಸ್ತೀವಿ. ಆಮೇಲೆ ಹೋಗುವಾಗ ಸಾವಕಾಶವಾಗಿ ಹೋಗ್ಬೇಕು. ಪಾಪ ನೀವೆಲ್ಲ ಹಳ್ಳಿಯಿಂದ ಬಂದಿರ್ತೀರಿ, 2 ವೀಲರ್ ತೊಗೊಂಬಂದಿರ್ತೀರಿ, ಸಾವಕಾಶವಾಗಿ ಹೋಗ್ರಿ ಮತ್ತು ಸೀದಾ ಮನೆಗೆ ಹೋಗ್ರಿ ಅಷ್ಟೆ.